ಗರ್ದಿಯಲ್ಲೂ ಟಿಕೆಟುಗಳನ್ನು ಜತನದಿಂದ ಅರ್ಧಕ್ಕೆ ಹರಿದು ತುದಿಗಣ್ಣಿನಲ್ಲಿರುವ ನಮ್ಮನ್ನು ಟಾಕೀಸಿನೊಳ ಬಿಟ್ಟ ಬಾಬು, ಕಾಸಿಮಾ ಮತ್ತು ಅವರಂತಹ ಅಸಂಖ್ಯ ಗೇಟ್ ಕೀಪರ್ ಬಂಧುಗಳಿಗೆ ಅರ್ಪಿಸುತ್ತಾ ಎಂದಾದರೂ ಯಾರಾದರೂ ಎಲ್ಲಾದರೂ ನನ್ನನ್ನು ನಿಲ್ಲಿಸಿ ತುಮಾರೆ ಪಾಸ್ ಕ್ಯಾ ಹೈ ಎಂದು ಕೇಳಿದರೆ ಸಲೀಂ ಜಾವೆ ರಚಿತ ದೀವಾನ ಖ್ಯಾತ ಸಂಭಾಷಣೆಗೊಂದು ಮುಡಿಪಿನ ರೀತಿಯಲ್ಲಿ ನಾನು ಹೇಳಬಹುದಾದದ್ದು ಇಷ್ಟೇ, ಮೇರೆ ಪಾಸ್ ಸಿನಿಮಾ ಹೈ. ಅಂಗಳದ ಬಿಸಿಲಿಗೆ ಕನ್ನಡಿ ಹಿಡಿದು ಒಳ ಕೋಣೆಗೆ ಪ್ರತಿಫಲಿಸಿ ನಡುವೆ ಎವರಡಿ ಬ್ಯಾಟರಿಯ ಕಾಲಿರಟ್ಟಿನ ಬಾಕ್ಸಿಗೆ ರಾಹು ಗನ್ನಡಿಯನ್ನು ಮತ್ತು ಪುಟ್ಟ ಅಮಲ್ ಫಿಲ್ಮಿನ ಚೂರನ್ನು ಸಿಕ್ಕಿಸಿದ್ದೆ. ಜಗ್ಗೆಂದು ಗೋಡೆಯ ಮೇಲೆ ಬಿದ್ದ ಬಿಂಬವನ್ನು ಕಂಡಾಗ ಹುಟ್ಟಿದ ಆ ರೋಮಾಂಚಕ ವಿಲಕ್ಷಣ ಮಾಯಾಲೋಕ ಇಂದಿಗೂ ಅದೇ ವಿಸ್ಮಯವನ್ನು ಬೆಳೆಸುತ್ತಲೇ ಬಂದಿದೆ. ನೆರಳು ಬೆಳಕಿನ ಈ ಮಿಶ್ರ ಮಾಧುರ್ಯಕ್ಕೆ ಕಸ್ತೂರಿ ನಿವಾಸದ ಪಾರಿವಾಳದ ಪಟ ಪಟ ಸದ್ದಿದೆ. ಗೈಡ್ನ ಚಲಿಸುವ ಟ್ರಕ್ಕಿನ ಹಿಂಭಾಗದಲ್ಲಿ ಹುಲ್ಲಿನ ರಾಶಿಯ ಮೇಲೆ ಹೊಂಬಿದ आज फिर जीने की तमन्ना है, आज फिर मरने का इरादा है ಹಾಡಿನ ಮುಕ್ತ ಗಂಧವಿದೆ. ತೀನ್ ಕನ್ಯಾದ ಮೃಣ್ಮಯ್ಯ ಕೊಲು ಕೊಲು ನಗೆ ಇದೆ. ಚಾಪ್ಲಿನ್ನ ಚಟುವಟಿಕೆಯ ಜಂಗಮ ಹೃದಯಂಗಮ ಕರುಣೆ ಇದೆ. ಸಿನಿಮಾ ಒಂದರ್ಥದಲ್ಲಿ ನನ್ನಂತವರನ್ನು ಬೇಷರತ್ ಲಾಲನೆ ಪಾಲನೆ ಮಾಡಿದ ಮಾ ಕೂಡ ಹೌದು. ಇದೇ ಕಾರಣಕ್ಕೆ ಆಗ ಹೇಳಿದ್ದು, ಎಂದಾದರೂ ಯಾರಾದರೂ ಎಲ್ಲಾದರೂ ನನ್ನನ್ನು ನಿಲ್ಲಿಸಿ ತುಮಾರೆ ಪಾಸ್ ಕ್ಯಾ ಹೈ ಎಂದು ಕೇಳಿದರೆ ನಾನು ಹೇಳಬಹುದಾದದ್ದು ಇಷ್ಟೇ, ಮೇರೆ ಪಾಸ್ ಸಿನಿಮಾ ಹೈ. ಮೊದಲಿಗೆ ಒಂದಿಷ್ಟು ಸೋಪು, ಟೂತ್ ಪೇಸ್ಟ್, ಫೇಸ್ ಕ್ರೀಮ್ಗಳ ಜಾಹೀರಾತು ಬರಬೇಕು. ಹೇಮಾ, ರೇಖಾ, ಜಯ ಮತ್ತು ಸುಷ್ಮಾ ಎಲ್ಲರ ನೆಚ್ಚಿನ ನಿರ್ಮಾ, ವಾಷಿಂಗ್ ಪೌಡರ್ ನಿರ್ಮಾ, ಲೈಫ್ ಬಾಯ್ ಎಲ್ಲಿದ್ಯಾ? ಅಲ್ಲಿದೆ ಆರೋಗ್ಯ. ಲೈಫ್ ಬಾಯ್ ವಿಕೋ ಟರ್ಮರಿಕ್ ಅಲ್ಲ ಕಾಸ್ಮೆಟಿಕ್ಸ್, ವಿಕೋ ಟರ್ಮರಿಕ್ ಆಯುರ್ವೇದಿಕ್ ಕ್ರೀಮ್. ನಂತರ ಹಠಾತ್ತನೆ ಒಂದು ಸರ್ಟಿಫಿಕೇಟ್. ಆಗ ಪ್ರೇಕ್ಷಕರಲ್ಲಿ ಒಂದು ಸಣ್ಣ ಉದ್ಗಾರ. 15 ರೀಲ್ಸ್ 16 ರೀಲ್ಸ್ ಎಂದೆಲ್ಲ ಪಿಸುಗುಡುವ ಜಾಣ ಸಿನಿ ಹೊಕ್ಕನ ಮಂದ ದನಿಯ ಸ್ವಗತ. ಇಲ್ಲಿ ಮ್ಯೂಸಿಕ್ ಇಲ್ಲದಿರುವುದರಿಂದ ಪ್ರೊಜೆಕ್ಷನ್ ರೂಮಿನ ಕಟ ಕಟ ಸದ್ದು ಒಂದು ಬಗೆಯ ಪ್ರತೀಕ್ಷೆ ಅಲೆಗಳನ್ನು ಉದ್ದೀಪಿಸುವಂತೆ ಕೇಳಿಸುತ್ತದೆ. ಬಳಿಕ ದೇವತಾ ಮೂರ್ತಿಯ ಚಿತ್ರದ ಜೊತೆ ಶ್ಲೋಕವೋ ಸಣ್ಣ ಸೊಲ್ಲು ತೆರೆಯ ಮೇಲೆ ಮೂಡುತ್ತಿದ್ದಂತೆ ಪ್ರೇಕ್ಷಕ ವೃಂದ ಪೂರ್ತಿ ಸಿದ್ಧವಾಗುತ್ತದೆ. ಇಲ್ಲಿ ಪರಿಚಿತ ನಾಮಾಂಕಿತ ಬ್ಯಾನರ್ಗಳು ಇದ್ದರೆ ಒಳ್ಳೆ ಕೂಗು ಚಪ್ಪಾಳೆ ಎತ್ತಿದೆ ಜಾಸ್ತಿ. ಇನ್ನೂ 2.5 ಗಂಟೆಗಳ ಕಾಲ ಏನು ರಂಪಾರಗಡೆಗಳಿಲ್ಲದೆ ಬದುಕಿನ ಜಂಜಟಗಳಿಂದ ನಮ್ಮನ್ನು ದೂರ ಕಳಿಸುವ ನೆರಳು ಬೆಳಕಿನ ಈ ರಮ್ಯ ಆಟಕ್ಕೆ ಸೋತು ಶರಣಾಗದವರೇ ಇಲ್ಲ.
ಮನರಂಜನೆ ನನ್ನ ಹಕ್ಕು, ಬಾ ಚಿತ್ರಪಟವೇ ಬಾ, ನನ್ನನ್ನು ರಂಜಿಸು ಎಂಬಂತಹ ಭರವಸೆಯಲ್ಲಿ ವೀಕ್ಷಕರ ಸಕಲ ಒತ್ತಡಗಳನ್ನು ಆ ಬೆಳ್ಳಿನ ಬರ್ಗಲಿಗೆ ಬದಲಾಯಿಸಿ ಕಾಲು ಚಾಚಿ ಉಡ್ಡಾಣ ತಯಾರಿಯಲ್ಲೇ ಹಗುರಾಗಿರುತ್ತಾನೆ. ಮೇನ್ ಪಿಕ್ಚರ್ ಶುರುವಾಗುವ ಕ್ಷಣದಲ್ಲಿ ಸಂಪೂರ್ಣ ಕತ್ತಲಾಗಿರಬೇಕು. ಆಗಲೂ ದೀಪ ಒಂದು ವಾರದೇ ಇದ್ದರೆ ಅಯ್ಯೋ ಅದು ಅನ್ಯಾಯ. ಅಯ್ಯೋ ಅದು ಅನ್ಯಾಯ. ಜನರು ಇನ್ನು ಬರುತ್ತಿದ್ದು ಪಿಂಕಿ ಇಲ್ಲಿ ಬಾ. ಎಂದು ಒದುರುತ್ತಿದ್ದರಂತೂ ಮಹಾನ್ಯಾಯ. ಮಹಾನ್ಯಾಯ. ಆದರೆ ಇಂತಹ ಅದೆಷ್ಟೋ ಅಡಚಣೆಗಳನ್ನು ಮೀರಿ ಬೆಳ್ಳಿತರೆ ನಮ್ಮನ್ನು ಗಬಕ್ಕೆಂದು ಕಬಳಿಸಿಯೇ ಬಿಡುತ್ತದೆ. ಬರುತ್ತಿದ್ದಾರೆ ಸಿನಿಮಾ ಸುಪುತ್ರರು. ಈಗ ನೋಡು, ನಿನ್ನ ಬಳಿ ಬಂದು ಚಾ ಕೇಳ್ತಾರೆ. ನನ್ನ ಅಂಗಡಿಗೆ ಬಂದು ಚಾ ಕೇಳಿ ಚಾಕೋ ಕೇಳಲಿಕ್ಕಾಗ್ತದ? ನೀವೊಳ್ಳೆ ತಮಾಷೆ ಮರ್ರ. ತಮಾಷೆ ಅಲ್ಲ ಮಂಜು, ಹಾಡು ಗುಣಗುತ್ತಾ ಬರ್ತಾ ಇದ್ದಾರಂದ್ರೆ ಚಿತ್ತಾರಂಜನ್ ಟಾಕೀಸಿಗೆ ಹೋಗ್ ಬರ್ತಿರೋದು ಸವಾರಿ. ಅದೌದು. ಮತ್ತೆ ಈಗ ಬಂದ್ ಕೂಡ್ಲೆ ಚಾ ಕೇಳ್ತಾರೆ, ನೀ ಕೊಡ್ಬೇಡ. ಅಲ್ಲ ಮಾರಾಯ, ಸಿನಿಮಾ ನೋಡ್ಲಿಕ್ಕೆ ಇವ್ರ ಹತ್ರ ಹಣ ಇರ್ತದೆ, ನಿನ್ ಹಳೆ ಲೆಕ್ಕ ಚುಕ್ತಾ ಮಾಡ್ಲು ಹಣ ಇರೋದಿಲ್ವಾ ಇವ್ರ ಹತ್ರ? ಏನು ಅಂದ ಏನು ಚಂದ ಯಾವ ಹಳ್ಳಿ ಹೈದ ಬೆಪ್ಪಾದ. ಏ ಅಬ್ದುಲ್ಲಾ, ನಿಲ್ಲಲೇ, ಚಾ ಕುಡ್ಕೊಂಡು ಹೋಗು. ನಂದಾಯ್ತು ಇಸ್ಕೆ, ನೀವು ಕುಡೀರಿ. ಹಾಸ್ಟೆಲ್ ನ ಬೇಗ ಸೇರ್ಕೊಳ್ಳಿ, ನಾಳೆ ಪ್ರಾಕ್ಟಿಕಲ್ಸ್ ಇರೋದು ನೆನಪಿರ್ಲಿ. ಅಬ್ದುಲ್ಲಾ ಬಾರೋ, ನಾವು ಹೋಗೋಣ. ಯಾವಾಗ ಬಂದೆ ಬೆಂಗಳೂರು ಪಕ್ಕ. ನೆನಪಿಸಿ ಬಾಳ ಉಪಕಾರ ಮಾಡ್ದಿ ನೋಡಪ್ಪ. ಬಿಡಿ ಭಟ್ರೆ, ನಾಳೆ ಪ್ರಾಕ್ಟಿಕಲ್ಸ್ ಇದೆ, ತಯಾರಾಗೋದಿದೆ. ಇನ್ನು ಬಹಳ ಟೈಮ್ ಇದೆ ಯೋಸೆಫ. ಇಷ್ಟು ಬೇಗ ಓದ್ತಾರ ಯಾರಾದ್ರೂ? ನಮ್ಗೆ ಟೆಸ್ಟ್ ಇರೋದನ್ನ ನೆನಪಿಸಿದಿರಾ? ಈ ಸಂತೋಷಕ್ಕಾದ್ರೂ ನಮ್ಮೊಟ್ಟಿಗೆ ಚಾ ಕುಡಿಲೇಬೇಕು ನೀವು. ನಮ್ದಾಯ್ತು ಭಟ್ರೆ, ನೀವು ಕುಡೀರಿ. ಯೂಸಫ 3 3 9 6 16 8 8 18. ನೀವಿಬ್ರು ನಮ್ಮೊಟ್ಟಿಗೆ ಚಾ ಕುಡಿಲಿಕ್ಕಾಗಬೇಕು. ದೂಸರ ಮಾತೇಳ್ರಿ. ಸರಿ ಮಾರ್ರೆ, ಕುಡಿತೀರಿ. ಕುಡಿದಿದ್ರೆ ನೀವೆಲ್ ಬಿಡ್ತೀರಿ? ಮಂಜುನಾಥ, ಆ ಚಾ ಬರ್ಲಿ, ಮೊದ್ಲು ಹಣ ಬರ್ಲಿ.
ಕೊಡ್ತೀವ ಮಾರಾಯ. ಏನ್ ಹಣ ಕೊಡ್ದೆ ಹಂಗೆ ಓಡಿ ಹೋಗ್ಲಿಕ್ಕೆ ಆಗ್ತದಾ? ಇನ್ನು 1 ವರ್ಷ ಇದೇ ಕಾಲೇಜಲ್ಲಿ ಇರ್ತೇವೆ ನಾವು. ಅಂತ ಆದ್ರೆ ಇನ್ನೂ 1 ವರ್ಷ ನಾನು ಹಣ ಕೊಡೋದಿಲ್ಲ ಅಂತಾಯ್ತು ನೀವು. ಅದಾಗಲ್ಲ ಮಂಜುನಾಥ. ನಿಮ್ಮ ಹಳೆ ಬಾಕಿನೇ 28 ರೂಪಾಯಿ 25 ಪೈಸೆ ಇದೆ. ಮೊದ್ಲು ಅದನ್ನ ತೀರ್ಸಿ ಮಾಡ್ರೆ, ಆಮೇಲೆ ಚಹಾದ ವ್ಯವಹಾರ ಇಲ್ಲ. ಹೇಗೆ ನಾನು ಈ ಚಾ ಕೊಡೋದಿಲ್ಲೇನ? ಇಲ್ಲ, ದೇವ್ರಣೆಗೂ ಚಾ ಕೊಡೋದಿಲ್ಲೇನಾ? ಇಲ್ಲ. ಏನಪ್ಪ ದೇವ್ರಣೆಗೂ ಚಾ ಕೊಡೋದಿಲ್ಲ? ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಮಾರಾಯ. ಮೊದ್ಲು ಹಳೆ ಬಾಕಿ ಇಡಿ, ಆಮೇಲೆ ಚಹಾ ಅಲ್ಲ ಏನ್ ಕೇಳಿದ್ರು ಕೊಡ್ತೇನೆ. ಹಾಗಾದ್ರೆ ನನಗೆ ಆರತಿ, ಭಾರತಿ, ಕಲ್ಪನಾ, ಮಂಜುಳಾ, ನರ್ಗೀಸ್ ಕೊಡಬೇಕು. ಬೀರಿಸ್ತೀವಿ ಮಂಜುನಾಥ್. ಈ ಸತಿ ಮನೆಯಿಂದ ಹಣ ಬರೋದು ಸ್ವಲ್ಪ ತಡ ಆಗಿದೆ. 2 ದಿವಸದಲ್ಲಿ ಹಣ ಕೊಡ್ತೇವೆ. ಅಕೌಂಟ್ ನಲ್ಲಿ ಬರ್ಕೋ ಮಾರಾಯ. ಈ ಹೊತ್ತಲ್ಲಿ ಎಂತ ಉಪದ್ರ? ನೀ ಹೇಳ್ತಿದ್ದಿ ಅಂತ ಕೊಡ್ತಿದ್ದೀನಿ ಜಯಂತು, ಆದ್ರೆ ಮನೆಯಿಂದ ಹಣ ಬಂದ್ ಕೂಡಲೇ ಲೆಕ್ಕ ಚುಕ್ತಾ ಮಾಡ್ಬೇಕು ನೋಡು. ಹಾ ಸರಿ. ಆಟ್ ಮಾಡೋಣಂತೆ ಬಿಡೋಯಪ್ಪ. ಏ ಜಯಂತ, ನೀ ಇವನಿಗೆ ಅದೇನ್ ಮಾಡಿಯಲಿ? ನಾವ್ ಕೇಳಿದ್ರ ಜವಾಬ್ ಕೊಡ್ತಾರ, ನೀ ಕೇಳಿದ್ರ ದೂಸರಾ ಮಾತಿನ ಜವಾಬ್ ಕೊಡ್ತಾನಲ್ಲ. ಅದೇ ಪ್ರಭು ಅವ್ನ್ ಸ್ಪೆಷಾಲಿಟಿ. ಚಟ್ಟು ಗರ್ಭ ಗರಂ ಚಾಯ್. ಶುಗರ್ಲೆಸ್ ಶುಗರ್ ಕಣ. ಪೇಪರ್ ಗ್ಲಾಸ್, ಪ್ಲಾಸ್ಟಿಕ್ ಗ್ಲಾಸ್. ಪೇಪರ್ ಗ್ಲಾಸ್ ಕಣ. ಇವಾಗ ಕೊಳ್ಳ, ಆಮೇಲೆ ಕೊಳ್ಳ. ಇವಾಗ್ಲೇ ಕೊಡೋ. ಚಿಕ್ಕಪ್ಪ ದೊಡ್ಡಪ್ಪ. ನೀ ಹೊಡಿತೀಯ, ನಾ ಹೊಡಿಲ್ಲ. हम नहीं तोड़ेंगे, तोड़ेंगे हम मगर तेरा साथ ना छोड़ेंगे. ವೃತ್ತಿಯ ವಿಷಯದಿ ನಾವೇನು ಕಮ್ಮಿ ಇಲ್ಲ, ಕೌಶಲ ಜೀವನಕ್ಕೆ ಗೆಳೆಯರೇ ಇಲ್ಲಿ ಎಲ್ಲ. ಹೇ ದೋಸ್ತಿ हम नहीं ತೋड़ेंगे. ಕೂಡಿ ಕಡಿಯುವ ಚಹದ ಮೋಜಿಗೆ ಸೇರಿ ಸಾಗುವ ಸಿನಿಮಾ ಸರಿಹಗೆ. ದೋಸ್ತಿ हम नहीं ತೋड़ेंगे. ಅರ್ಧರಾತ್ರಿಯ ಹಾಸ್ಟೆಲ್ ಮಾತುಕತೆ ಎಂದು ಮುಗಿಯದ ವಾದ ವಿವಾದ. ಈ ಗೆಳೆತನ ನಾವೆಂದೂ ಬಿಡೋದಿಲ್ಲ, ಬಿಡೋದಿಲ್ಲ ಎಂದಿಗೂ. ಹೀಗೆ ಇರುವೆವು, ಹೀಗೆ ಇರುವೆವು. ಲಾಲಾ ಶೋಲೆ ಸಿನಿಮಾ ಡೈಲಾಗ್ಸ್ಗೆ ಬೆಂಗಳೂರಿನಲ್ಲಿ ಒಳ್ಳೆ ಡಿಮ್ಯಾಂಡ್ ಬಂದಿದೆಯಂತೆ ಮಾರಾಯ. बसंती, इन कुत्तों के सामने मत नाचना बसंती, इन कुत्तों के सामने मत नाचो. ಬಾಂಬೆನಲ್ಲಾಗೆ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ ಅಂತ. ಬೆಂಗಳೂರಿನಾಗೂ ಸೂಪರ್ ಹಿಟ್ ಅಂತ. ಬಚ್ಚನ್ ಧರ್ಮೇಂದ್ರ ಒಳ್ಳೆ ಕಾಂಬಿನೇಷನ್. ಹಾಡುಗಳು ಮಸ್ತ್ ಆಡಿ ಬರ್ಮನ್ ಸಂಗೀತ. ಆ ಸಿನಿಮಾ ರಾಮನಗರದಾಗ ಶೂಟಿಂಗ್ ಆತಂತ. ರಾಮನಗರದಾಗ ನನಗೊಬ್ಬ ಚಿಕ್ಕಪ್ಪ ಅದನ್ನ ಹೇಳಿದ್ನಲ್ಲ, ಆ ದೊಡ್ಡಣ್ಣ. ಅವನ್ ಹೋಟೆಲ್ ಇಂದಾಗ ಜ್ಯೂಸ್ ಸಪ್ಲೈ ಆಗ್ತಿತ್ತಂತ ಸೆಟ್ಗ. ಹಾಗಾದ್ರ ಅವ ಅಮಿತಾಬ್ ಜಿ, ಧರ್ಮೇಂದ್ರ ಜಿ ಎಲ್ಲಾರನ್ನು ಬಹಳ ಸಮೀಪದಿಂದ ನೋಡಿರ್ತಾನಲ್ಲ. ನೋಡೋದಷ್ಟೇ ಗಂಡ್ರು ಹುಚ್ಚಮಂಗ್ಯಾಗಲ್ಲ. ಫೋಟೋ ಬೇರೆ ತೆಗೆಸ್ಕೊಂಡಾನ. ಅವ ಫೋಟೋ ತೆಗೆಸ್ಕೊಂಡು ತನ್ನ ಹೋಟೆಲ್ನಾಗ ದೊಡ್ಡದಾಗ ನೇತಾಕಾಣ. ನೀ ಏನ ಹೇಳಲಿ, ಅವ ಫೋಟೋ ನೇತಾಕ್ದಾಗಿನ್ಲು ನೊಣಗಳೂ ಬರ್ದೇ ಇದ್ದಂತ ಅವನ್ ಹೋಟೆಲ್ನಾಗ ಜನ ಸಾಗರೇ ಬರ್ಲಿಕ್ಕೆ ಶುರುವಾತಂತು. ಅವ ಊರೂರು ತಿರುಗ್ತಾ, ನಾನು ಅಮಿತಾಬ್ ಬಳ್ಳ ಕ್ಲೋಜು,
ಅವಾಗ ರಾಮನಗರದಾಗ ಶೂಟಿಂಗ್ ಇಟ್ಕೊಳ್ಳಿ ಅಂತ ಹೇಳಿದ್ದ. ನಾನು ಆಗಾಗ ಅವ್ರ ಮನೆಗೆ ಹೋಗ್ತಿರ್ತೀನಿ. ಯಾರಿಗಾದ್ರೂ ಪಾಟ್ ಕಿಟ್ ಮಾಡೋ ಐತಂದ್ರ ಫೋಟೋ ಗಿಟ್ಟ ತಂದ್ಕೊಡಂತ ಇರೋ ಬರೋ ಮ್ಯಾಗ್ರತ ದುಡ್ಡು ಸುಳ್ದಾನ. ಅಷ್ಟೇ ಅಲ್ಲಲ್ಲಿ ಇತ್ತೀಚೆಗೆ ಕತ್ಗ ಒಂದು ಗೋಲ್ಡ್ ಚೈನ್ ಬೇರೆ ನೆತಾಕೊಂಡು ನನ್ನೊಬ್ಬ ಪ್ರೊಡ್ಯೂಸರ್ ಅಂತ ಹೇಳ್ಕೊಂಡು ಊರೂರ್ ತಿರ್ಗ್ತಾನ ಉತ್ಸೂಳಿ ಮಗ. ತಯಾರಾಗೋದಿದೆ ಇನ್ನು. ಎಲ್ಲ ಹೋಯ್ತೀರಿ. ಇಷ್ಟು ಬೇಗ ಹೋಗಿ ಎಂತ ಮಾಡ್ತೀರಿ ನೀವಿಬ್ರು? ಇನ್ನೊಂದ್ 5 ನಿಮಿಷ ತಾಳಿ ಒಟ್ಟಿಗೆ ಹೋಗುವ. ನೀವ್ ಹೇಗೋ ತಯಾರಾಗ್ಬಿಡ್ತೀರಿ ಭೂಷಣ್. ನಮ್ ಕತೆ ಹೇಳಿ. ನಾವು ಮೊದ್ಲೇ ಪ್ರಾಕ್ಟಿಕಲ್ ಅಲ್ಲಿ ವೀಕು. ನಾವು ಬರ್ತೇವೆ. ಈಗಲೇ ಹೋಗಿ ತಯಾರಾಗುವಷ್ಟು ಪ್ರಾಕ್ಟಿಕಲ್ ವಿಷಯ ಇಲ್ಲ ಬ್ರದರ್ಸ್. ಒಂದು ಕೆಲಸ ಮಾಡುವ, ನೀವಿಬ್ಬರು ನಮ್ಮ ರೂಮ್ಗೆ ಬಂದು ಬಿಡಿ. ಒಟ್ಟಿಗೆ ತಯಾರಾಗೋಣಂತೆ. ಎಂತ ಹೇಳ್ತೀರಾ? ಒಳ್ಳೆ ಮಾತು. ಲೇ ಬರೋಬ್ಬರಿ ಆತ ನೋಡ್ ಮತ್ತ ನಮಗಳು ಗೊತ್ತಿಲ್ದಿರೋದು ಇವ್ರು ಹೇಳ್ಕೊಡ್ತಾರ, ಇವ್ರು ಗೊತ್ತಿಲ್ದಿರೋದು ನಾವ್ ಹೇಳ್ಕೊಡೋಣ. ಏನಂತೀರಪ್ಪ? ಬರೋಬ್ಬರಿ. ಒಟ್ಟಿಗೆ ಓದೋದೆಲ್ಲ ಆಗೋ ವಿಚಾರ ಅಲ್ಲ. ಎಷ್ಟೇ ಅದು ನಿಮ್ ಜೊತೆ ಕೂತ್ರೆ ಮುಗೀತು. ಓದೋದೊಂದ್ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತಾ ಕೂತ್ಬಿಡ್ತೇವೆ. ನಕ್ಕೋ ಪಾಪ ಯೂಸುಫ ಅಬ್ದುಲ್ಲಾ ಅವ್ರನ್ನ ಯಾಕೆ ಹಾಳು ಮಾಡ್ತೀರಿ? ಬಿಡಿ, ಹೋಗಿ ತಯಾರಾಗ್ಲಿ. ಏನ ನಿನ್ನ ಮಾತಿನ ಅರ್ಥ ಅಂದ್ರ ನಮ್ ಸಂಗಡ ಕೂತ್ರ ಓದಕ್ ಆಗಂಗಿಲ್ಲ ಅಂತ ಅದ್ ಹಂಗಲ್ಲ ಪ್ರಭು. ಮತ್ತೇನೇನಲ್ಲ ಮಂಜುನಾಥ ಚಾ ಬಳ್ಳಿ. ಏನು ಬಟ್ಟಲು ಪೂರ್ತಿ ಇಲ್ಲೇ ಕೂತಿದೆ. ಬೆರ್ಕೆ ಅಯ್ಯೋ ಚಂಡಿ ಎಸ್ಕೆ ಬಾಬು ಎಲ್ಲ ಉಂಡೆ ಸಿನಿಮಾ. ನೀವು ಫಸ್ಟ್ ಶೋಗೆ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಸೆಕೆಂಡ್ ಶೋಗೆ ಬಂದಿದ್ದೆ ತಾಪತ್ರೆ ಆಗಿರೋದು. ಸಿನಿಮಾ ಪ್ರೊಜೆಕ್ಟರ್ ಅರ್ಧಕ್ಕೆ ನಿಲ್ಸ್ಬೈಂದೆ. ನೀವೆಲ್ಲ ಅರ್ಧ ಸಿನಿಮಾ ನೋಡ್ಬೇಕಾಗಿತ್ತು. ಅರ್ಧ ಸಿನಿಮಾ ನೋಡೋದಂದ್ರ ಬಹಳ ದೊಡ್ಡ ದುರಂತ ಇದ್ದಂಗ ನೋಡ್ ಮತ್ತ. ಯಾವ ಸಿನಿಮಾ ಜಯಂತು? ಮೇರ್ ಮುತ್ತಣ್ಣ ವೇರ್ ಮುತ್ತಣ್ಣ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಗಿಜರಿ ನಿಲ್ದಾತಿದ್ದಂತೆ ಬಹಳ ಚಂದ ನಟನೆ ಮಾಡಿ ಬಾಳ ಹೆಸರು ಮಾಡ್ತಾರೋ ಯಪ್ಪ. ಈಗ ನೆನಪಿಗೆ ಬಂತು. ಸಿನಿಮಾ ನೋಡ್ಲಿಕ್ಕೆ ನಿಮ್ಮ ಹತ್ರ ಹಣ ಇರ್ತದೆ, ಲೆಕ್ಕ ತೀರಿಸ್ಲಿಕ್ಕೆ ಹಣ ಇರೋದಿಲ್ವಾ ನಿಮ್ಮ ಹತ್ರ? ನೀವ್ ಚಿಂತಿಸ್ಬೇಡಿ ಮಂಜುನಾಥ್, ನಿಮ್ ಅಕೌಂಟ್ ಕ್ಲಿಯರ್ ಮಾಡೋ ಜವಾಬ್ದಾರಿ ನಂದು. ಸರಿ ಜಯಂತು. ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ, ಎಲ್ಲೆಲ್ಲೂ ಶೋಕವೇ. ಒಂದೇ ಬಳ್ಳಿಯ ಹೂಗಳ ಸಿನಿಮಾ ನೋಡಿದ್ಯಾ ಜಯಂತು? ಇಲ್ಲ. ಒಂದೇ ಬಳ್ಳಿಯ ಹೂಗಳು ನೋಡಿಲ್ಲ. ನೀವು ಹುಟ್ಟಿದ್ದ ವ್ಯರ್ಥ ಆಯ್ತಲ್ಲೋ ಭಾರ್ಯ. ರಜೆ ನೀಡಿದ್ರಲ್ಲ, ಆಗ ನಮ್ಮ ಊರಿನ ಟೂರಿಂಗ್ ಟಾಕೀಸ್ ಅಲ್ಲಿ ನೋಡಿದ್ದು. ಸಿನಿಮಾ ಅಂದ್ರೆ ಅದು. ದೋಣಿಯೊಳಗೆ ನೀನು, ಕೆರೆಯ ಮೇಲೆ ನಾನು. ಉಯ್ಯಾಲೆ ನೋಡಿ ಅಲ್ಲೇ ಇಲ್ಲ. ಮಿಸ್ಟರ್ ಜಯಂತ್, ಒಂದ್ ಸ್ವಲ್ಪ ಬನ್ನಿಪ್ಪ. ಇಷ್ಟು ಒಂದು ಚಂದ ಹಗ್ಗ ತಂದು ಕೊಡ್ತೇನೆ. ಫ್ಯಾನಿಗೆ ನೇಣು ಹಿಡಿದುಕೊಂಡು ಸಾಯಿ. ಒಳ್ಳೊಳ್ಳೆ ಸಿನಿಮಾ ಬಂದಾಗ ಏನ್ ಮಾಡ್ತಿರ್ತಿ ಜಯಂತು? ತಿಳಿಯೋದಿಲ್ಲ ಒಂದೊಂದ್ಸರ್ತಿ. ಇವ್ರುಗಳು ಇರ್ತಾರಲ್ಲ ತಿಳಿಸ್ಲಿಕ್ಕೆ. ಇವಾಗ ಕಾಲೇಜಿಗೆ ಬಂದ್ರ ತಿಳಿಸ್ಬೋದು ಯಪ್ಪ. ಆ ಹಾಸ್ಟೆಲ್ ರೂಮ್ನಾಗ ಎಂತದೋ ಬರೀತಿರ್ತಾನ, ಇಲ್ಲ ಓದಿರ್ತಾನ. ಮಹಾಬಲ್ಲ, ನೀವ್ ಹೇಗೋ ಇವನ್ ಜೊತೆಲಿ ಇರ್ತೀರಿ, ನೀವಾದ್ರೂ ತಿಳಿಸ್ಬಾರ್ದ? ಯಾರಾದ್ರೂ ವಿಷಯ ತಿಳಿಸಿ ಸಿನಿಮಾ ಹೋಗ್ತಾರ ಮಾರ. ನೀವ್ ಒಳ್ಳೆ ಅದೇ ನಾವ್ ಸಿನಿಮಾಗ ಹೋಗೋದಿನ ದೊಡ್ಡ ಮನುಷ್ಯ ನಮ್ ಕೈ ಸಿಕ್ಕಿದ್ರೆ ತಾನೆ. ಸರಿ ಬಿಡಿ, ಯಾಕೆ ಹೊಟ್ಟೆ ಉರಿಸ್ತೀರಿ? ಮೊನ್ನೆ ಶಿವರಾತ್ರಿಗ ನಮ್ಮೂರ್ ಈರಪ್ಪ ಟಾಕೀಸ್ನಾಗ ಚೂರಿ ಚಿಕ್ಕಣ್ಣ ಬಂದಿತ್ತು. ಬಾಳ ಚೆನ್ನಾಗಿತ್ತು ಯಪ್ಪ. ಚೂರಿ ಚಿಕ್ಕಣ್ಣ ಸಿನಿಮಾದಲ್ಲಿ ಜೇನುಗಳೇ ತುಂಬಿರೋ ಸೂಟ್ ಕೇಸ್ ನ ರಾಜ್ಕುಮಾರ್ ಅವರು ಎಷ್ಟೋ ದೃಶ್ಯ ಮಜಾ ಉಂಟಂತಲ್ಲ. ಯಾಕ ನೀ ಸಿನಿಮಾ ನೋಡಿಲ್ಲೇನ? ಇಲ್ಲ. ಮಿಸ್ಟರ್ ಜಯಂತ್, ಬನ್ನಿ ಬನ್ನಿ ಬನ್ನಿ.
ಆಗ್ಲೇ ಹೇಳಿದ್ದಲ್ಲ, ಒಂದು ಚಂದ ಹಗ್ಗ ತಂದು ಕೊಡ್ತೇನೆ, ಫ್ಯಾನಿಗೆ ನೇಮ್ ಬಿಗುತ್ಕೊಂಡು ಸಾಯಿ. ನೋಡ್ಬೇಕಿತ್ತು ಜಯಂತ, ರೂಢಿ ರಂಗಣ್ಣನ್ಗಿಂತಲೂ ಬಹಳ ಚೆನ್ನಾಗಿದೆ. 2 ವರ್ಷನೇ ನೋಡಿದ್ ನಾನು. ನೋಡುವೆ. ನೋಡುವೆ. ಈಗ ಎಲ್ಲೋಗಿ ನೋಡ್ತಿ? ನಾನ್ ಕೂಡ ಶಿವರಾತ್ರಿಗ ಹೀರೋಪ ಟಾಕೀಸ್ ನಾಗ ಬಂದಿದ್ರ ನೋಡ್ಬೋದಿತ್ತು. ನಾ ಈ ಶಿವರಾತ್ರಿಗೆ ಗೋಕರ್ಣಕ್ಕೆ ಹೋಗಿದ್ದೆ. ಅಲ್ಲಿ ಜಾತ್ರೆಯಲ್ಲಿ ನಾಟಕ ಕಂಪನಿ ಅತಿಥಿ ಕಲಾವಿದರಾಗಿ ಬಂದಿದ್ದ ಡಿಕ್ಕಿ ಮಾಧವರಾವ್, ಶ್ರೀನಾಥ್, ವಜ್ರಮಣಿ ಇವ್ರನ್ನೆಲ್ಲ ನೋಡಿದೆ ನಾನು. ಹೌದಾ? ಹೌದು. ಪ್ರಾಕ್ಟಿಕಲ್ಸ್ಗೆ ತೀರಾ ತಡ ಆಗ್ತಿದೆ, ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಎಕ್ಸಾಮ್ ಮಾತ್ರ ತಿರುಗಿ ಬರಿಬೋದು. ಆದ್ರ ವಜ್ರಮಣಿ, ಶ್ರೀನಾಥ್, ಡಿಕ್ಕಿ ಮಾಧವರಾವ್ ಇವರೆಲ್ಲ ತಿರುಗಿ ನೋಡ್ಲಿಕ್ಕೆ ಆಗ್ತದೇನೋ? ನೀ ಜಯಂತ ತೀರ ಸಮಿತಿಯಿಂದಲೇ ನೋಡ್ದೇನೆ. ಹೌದು, ತೀರ ಸಮಿತಿಯಿಂದಲೇ ನೋಡಿದ್ದು. ನೀನ್ ಯಾವತ್ತು ನೋಡಿಲ್ವೇನೋ? ನಾವು ನೋಡಿಲ್ಲ. ಒಂದು ಚಂದ ಹಗ್ಗ ತಂದು ಕೊಡ್ತೇನೆ, ಫ್ಯಾನಿಗೆ ಎಣ್ಣೆ ಬಿಗಿದುಕೊಂಡು ಸಾಡಿ. ಎಪ್ಪತ್ತರ ದಶಕದ ಕಾಲ ಟೂರಿಂಗ್ ಟಾಕೀಸ್ ಉಳ್ಳ ಗೋಕರ್ಣದಿಂದ ದೂರ ಖಾಯಂ ಟಾಕೀಸಿನ ಕುಮಟಾದಲ್ಲಿದ್ದ ಹಾಸ್ಟೆಲ್ನಲ್ಲಿದ್ದುಕೊಂಡು ಬಾಳಿಗ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ. ದೇಹ ಕುಮಟಾದಲ್ಲಿದ್ದರೂ ಮನಸ್ಸು 6 ಅಲ್ಲ 7 ಅಂಕುಶದಲ್ಲಿದ್ದರೂ ಗೋಕರ್ಣದತ್ತಲೇ ಅಲಿಯುತ್ತಿತ್ತು. ಗೋಕರ್ಣಕ್ಕೆ ಹೋಗುವ ಬಸ್ಸೇ ಆಗಿದೆ. ಆ ರೂಟಿನಲ್ಲಿ ಕಾರವಾರ, ಅಂಕೋಲ ಇವುಗಳ ಕಡೆಗೆ ಹೋಗುವ ಬಸ್ಸು ಕಂಡರೂ ಕರುಳಿನಲ್ಲಿ ಕಳವಳ. ಅದಮ್ಯ ಮನೆಯನ್ನು ಆ ಮಂಕಿನಲ್ಲೇ ಕ್ಲಾಸ್ ಬಂಕ್ ಮಾಡಿ ಹಾಸ್ಟೆಲ್ ರೂಮಿನಲ್ಲೇ ಇದ್ದ ಮಂಕನ್ನು ಇನ್ನೂ ಉಲ್ಬಣಗೊಳಿಸಿಕೊಂಡು ಒದ್ದಾಡುತ್ತಿದ್ದೆ. ಈಗ ನೋಡಿದ್ರಲ್ಲ, ಈ ನನ್ನ ಗೆಳೆಯರ ಅಕ್ಕರೆಯ ಆವರಣ ಸಿಕ್ಕಿರದಿದ್ದರೆ ಹಾಸ್ಟೆಲ್ ಬಿಟ್ಟು ಹರಕು ನೋಟಿನಂತೆ ಶಾಶ್ವತವಾಗಿ ಊರಿಗೆ ಮರಳುತ್ತಿದ್ದೆನೋ ಏನು. ಗೋಕರ್ಣದಂತ ಸಣ್ಣ ಬಸ್ ಸ್ಟ್ಯಾಂಡ್ ನ ಊರಿನಿಂದ ಕುಮಟಾದಂತ ದೊಡ್ಡ ಬಸ್ ಸ್ಟಾಪ್ ನ ಊರಿಗೆ ಬಂದಿದ್ದ ನನಗೆ 3 ತರಹದ ಕಲ್ಚರಲ್ ಶಾಕ್ಗಳು ಎದುರಾಗಿದ್ದವು. ಕನ್ನಡ ಮೀಡಿಯಂನಿಂದ ಇಂಗ್ಲಿಷ್ ಮೀಡಿಯಂ, ಸಣ್ಣ ಊರಿನಿಂದ ದೊಡ್ಡ ಊರು, ಮನೆ ವಾಸದಿಂದ ಹಾಸ್ಟೆಲ್ ವಾಸ. ಇದೇ ಕಾರಣಕ್ಕೆ ಹೇಳಿದ್ದು, ಇವರುಗಳ ಅಕ್ಕರೆಯ ಆವರಣ ಸಿಕ್ಕಿರದಿದ್ದರೆ ಹಾಸ್ಟೆಲ್ ಬಿಟ್ಟು ಶಾಶ್ವತವಾಗಿ ಊರಿಗೆ ಮರಳುತ್ತಿದ್ದೇನೋ ಏನು. ನನ್ನ ನೋಟ್ಬುಕ್ ಆದ್ರೂ ಹೋಗಿ ತರ್ತೀನಿ ಬಿಡಿ. ಅಷ್ಟೇ ಹೋಗುವಂತೆ ತಡಿಯೋ ಯಪ್ಪ. ಏನ್ ಬಂದ್ ಕೂಡ್ಲ ಓದ್ಲಿಕ್ಕೆ ಆಗ್ತದೇನ? ಸ್ವಲ್ಪ ಸುಧಾರಿಸ್ಕೊಳ್ಬೇಕಾ? ಇಲ್ಲ ಓದಕ್ ಕೂತಾಗ ಏಕಾಗ್ರತೆ ತಲೆಗೆ ಹತ್ತಂಗಿಲ್ಲ. ನೀವಾದ್ರೂ ಹೇಳಿದ್ದೆ, ಆಗ್ಲಿಂದ ಇರು ಅಂತಾನೆ ಇದ್ದಾರೆ. ಓದ್ಕೋಬೇಕು ಅಂತಿದ್ದವನ್ನ ಕರೆದು ಈಗ ಗ್ರೂಪ್ ಸ್ಟಡಿ ಮಾಡೋಣ ಅಂತ ಸಮಯ ಮುಂದೆ ಹಾಕ್ತಿದ್ದಾರೆ. ಆಗ್ಲೇ ಗಂಟೆ 10 ಆಗ್ತಾ ಬಂತು. ನಾಳೆ ಬೆಳಗ್ಗೆನೆ ಟೆಸ್ಟ್. ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ಪ್ರಭು ಬಿಡುವ ನನ್ನ. ಒಬ್ಬ ನೀವ್ ಹೋಗಿ ಬುಕ್ ತಗೊಂಡ್ಬನ್ನಿ, ನಾವು ತಯಾರಿರ್ತೇವೆ. ಸರಿ, ಓದಿ ಒಳ್ಳೆ ಮಾರ್ಕ್ಸ್ ತಗೋಣ. ಥ್ಯಾಂಕ್ಸ್ ಜಯಂತ್. ನೀವು ಸತ್ಯವಾಗ್ಲೂ ಓದೋದುಂಟಾ? ಇಲ್ಲಾಂದ್ರೆ ಹೇಳಿ, ನನ್ನ ರೂಮ್ ನಲ್ಲಿ ಹೋಗಿ ಓದ್ತೇನೆ. ಹೌದು, ಇಲ್ಲಾಂದ್ರೆ ನಾನು ನನ್ನ ರೂಮ್ ನಲ್ಲೇ ಓದ್ತೇನೆ. ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ? ಎಂತ ಮಾತಾಡ್ತೀರಿ ನೀವಿಬ್ರು? ನಿಮ್ಮಂತ ವಿದ್ಯಾರ್ಥಿಗಳು ಒಟ್ಟಿಗೆ ಕೂತ್ಕೊಂಡು ಓದಿದ್ರೆ ಅದರಿಂದ ಉಪಯೋಗ ಆಗ್ತದೆ ಹೊರತು ಎಂತ ತೊಂದ್ರೆನೂ ಆಗೋದಿಲ್ಲ. ಹೌದೌದು ಮಾರಾಯ, ನೀವು ಹೋಗಿ ಬುಕ್ ತಗೊಂಡ್ಬನ್ನಿ. ಒಟ್ಟಿಗೆ ಓದ್ಲಿಕ್ಕೆ ಕೊಡೋಣ, ಮೊದಲೇ ತಡಾಗಿದೆ. ಹೋಗಿ ಹೋಗಿ. ಸರಿ, ನಾವಿಲ್ಲಿ ಬರ್ತೇವೆ. ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರೆ ಹತ್ತಿರ, ಕೊಡುವೆ ಬಾರೆ ಹತ್ತಿರ, ಇದೇ ನನ್ನ ಉತ್ತರ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಯಾಹೂ ಯಾಹೂ मुझे जंगली कहे, कहने तो जो कहता रहे, हम प्यार के दीपावली दसरा ಮಾರಾಯ, ದೀಪಾವಳಿ ದಸರಾ ಅಲ್ಲ ಅದು. हम प्यार के तूफानों में गिरे, हम क्या करे. ನೀ ಹಾಡೇ ಬೇಡ ಮಾರಾಯ, ಅದೆಷ್ಟು ತಪ್ಪು ಆಡ್ತೀವಿ. ನಿನ್ ಹಾಡ್ ಕೇಳಿದ್ರ ಆ ರಫೀಜಿ ತಲೆ ತಿರುಗಿ ಬೀಳ್ತಾರಷ್ಟ. ಅದೇನ್ ಆಡ್ತೀಯ ಹುಚ್ಚಮಂಗ್ಯ? ಪ್ರಭು,
ನೀನೇನ್ ಕುಶೋಕಿ ಮರ ನಂಗೆ ಆಡ್ತೇನೋ ಲೇ ಅದು ಕುಶಾರ್ ಕಿಮಾರ್ ಅಲ್ಲೋ ಕಿಶೋರ್ ಕುಮಾರ್. ಮಾರ ಏ ಬಿಡ್ರೋ, ಆದ್ರೂ ರಫೀಜಿ ಒಳ್ಳೆ ಗಾಯಕ ಮಾರ. ಹೌದು. ಕಿಶೋರ್ಜಿನೂ ಒಳ್ಳೆ ಹಾಡುಗಾರನೇ. ಬರೋಬ್ಬರಿ. ಆದ್ರೆ ರಫೀಜಿ ಅಷ್ಟು ವೆರೈಟಿ ಕಿಶೋರ್ಜಿ ಹಾಡಿಲ್ಲ. ತೆಗೆದ ಬರ್ಸಿ. ಏನ ನಿನ್ನ ಮಾತಿನ ಅರ್ಥ? ಹಂಗಂದ್ರ ರಫೀಜಿ ಕಿಶೋರ್ಜಿಗಿಂತ ದೊಡ್ಡ ಗಾಯಕ ಅಂತೆ? ದೊಡ್ಡ ಗಾಯಕ ಕಿಶೋರ್ಜಿನ. ರಫೀಜಿ ದೊಡ್ಡ ಗಾಯಕ. ಅವ್ನು ಕೊಲೆ ಆಗೋದನ್ನ ತಡೆಯೋ. ಕಮಗೆ ರಫೀಜಿ ದೊಡ್ಡ ಗಾಯಕ. ಓ ಕಿಶೋರ್ಜಿ ದೊಡ್ಡ ಗಾಯಕ. ರಫೀಜಿ ದೊಡ್ಡ ಗಾಯಕ. ಕಿಶೋರ್ಜಿ ಕಿಶೋರ್ಜಿ ಎಂತ ಮಾಡ್ತಿದ್ದೀರಾ ನೀವೆಲ್ಲ? ಇವ್ರನ್ನ ನೋಡಿರಿ ನಾಳೆ ಪ್ರಾಕ್ಟಿಕಲ್ ಎಕ್ಸಾಮ್ ಮಧ್ಯಾಹ್ನದ ಮತ್ತು ಯಾಡಿದ ವಿಚಾರಕ್ಕೆ ತರಲೆ ಮಾಡ್ಕೊಂಡು ಕುಂತಾರ. ಓದ್ತಿದ್ದೀರೇನ್ರ? ಯಾವ್ರ ನಾಳೆ ಪ್ರಾಕ್ಟಿಕಲ್ ಎಕ್ಸಾಮ್ನಾಗ ನೀನೇ ಏನ ಮಾಡ್ಬೇಕಲ್ಲಿ? ಏನು ತಲೆಗೆ ಹೋಗ್ತಿಲ್ಲ. ಅವನಿಗೆ ಎಂತ ಕೇಳ್ತಿ ಪ್ರಭು? ಭಗವಂತ ಬಂದ್ ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಬರೆಯಕ್ಕಾಗುತ್ತಾ? ನೀನ್ ತಾನೇ ಬರೆಯೋದು. ಗೊತ್ತದೋಯಪ್ಪ, ನಾವು ಓದಿದ್ರ ಬರೋಬ್ಬರಿ ಆಗ್ತಿತ್ತು. ಆದ್ರೆ ನಾ ಏನೋ ಮಾಡ್ಲಿ, ಏನೂ ಓದ್ಲಿಲ್ಲ. ಅದಕ್ಕ ನಾವು ಕೃಪೆ ಬೇಡ್ತಿರೋದು. ಅದೊಂದಿದ್ರೆ ಸಾಕು ಯಪ್ಪ. ಅದೆಂತ ಮಾತಾಡ್ತೀಯೋ? ಏ ಜಯಂತ, ಇಲ್ಲ ನೋಡ ಕರ್ಮ. ನಾನ್ ಬಿಟ್ಬಿಡಿ, ನಿಮ್ ವಾದ ಪ್ರತಿವಾದ ಜಾತ್ರೆಲಿ ಈ ಕೋಣಿನ ಬಲಿ ಮಾಡ್ತೀರಿ. ಬಲಿ ಅಲ್ಲ ಜಯಂತು, ಇಟ್ಸ್ ಜಸ್ಟ್ ಎ ಸ್ಮಾಲ್ ಟಾಕ್ ಅಬೌಟ್ ಗಾಡ್. ಇಲ್ಲಿ ನೋಡಿ ಇವನ್ನ, ಇವ ನಿಮ್ಗೆ ಪರಶುರಾಮನ್ ರೀತಿ ಕಾಣೋದುಂಟಾ? ಇವ ಬೇಡ್ಕೋತಾನಂತೆ ಭಗವಂತ ಬಂದು ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಬರೀತಾನಂತೆ. ಇನ್ನೇನ್ ಮಾಡಕ್ಕಾಗತ್ತೆ ಪ್ರಭು? ನನಗಾವ ಎಷ್ಟು ಬಾರಿ ಸಹಾಯ ಹಸ್ತ ನೀಡೋನಂತ ಗೊತ್ತೇನಲೇ. ಆ ನಮ್ದು ಯಾವ ಇದನ್ನಲ್ಲ, ನಮ್ ಈರಪ್ಪ ದೇವ್ರು ಯಾರು ಏನ ಕೇಳಿದ್ರು ಎಲ್ಲ ನಂಗೆಲ್ಲ. ಪ್ಲೀಸ್ ಸುಮ್ಮನೆ ಓದಿ ಎಸ್ಕೆ. ನೀವ್ ಹಿಂಗ್ ಮಾತಾಡಿದ್ರೆ ಓದಕ್ ಆಗೋದಿಲ್ಲ, ನಮಗೂ ಓದಕ್ ಆಗೋಲ್ಲ. ಬಾಯು ಸಭ ನಾವು ನಮ್ ರೂಮಲ್ಲೇ ಓದೋಣ. ಅಬ್ದುಲ್ಲ ಬಾಡಿಯ ಭೂಷಣ ಕೇಳಿ, ನಾ ಎಷ್ಟೋ ಬಾರಿ ಎಕ್ಸಾಮ್ನಾಗ ಪಿಕ್ಚರ್ ಹಾಡು ಬರ್ದೀನು, ಆದ್ರೂ ನನ್ನ ಪಾಸ್ ಮಾಡೋನು ನಮ್ದು ಯಾವ್ರ? ಪ್ರಭು, ನಾವ್ ಕೇಳಿದ್ರು ಪಾಸ್ ಮಾಡ್ತಾರೇನೋ ನೇಮ್ ಈರಪ್ಪ ದೇವ್ರು. ಯಾಕೆ ಮಾಡಲ್ಲ? ಅವ ಯಾರ ಏನ ಕೇಳಿದ್ರು ತನ್ನ ಕೃಪೆ ನೀಡ್ತಾನ. ಆದ್ರ ವರ್ಷ 18 ರೂಪಾಯಿ ಒಂದು ಹುಂಡಿಗೆ ಹಾಕ್ಬೇಕು ನೋಡ. ಮತ್ತ ಓಹೋ, ಹಂಗಂದ್ರೆ ನಿಮ್ ದೇವ್ರ ಲಂಚ ಪಡಿತಾನೆ ಅಂತ ಆಯ್ತು. ಯಾಕ್ಲೇ ಮೈ ಕಡಿತಾ ಇದ್ದೇನೋ? ಭ್ರಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಈ ಲಿಸ್ಟ್ಗೆ ದೇವ್ರುಗಳನ್ನು ಸೇರಿಸ್ಬಿಡು. ಒಳ್ಳೆ ಹಾಸ್ಯ ಮಾಡ. ಇನ್ನೊಂದು ಮಾತಿನಂತ ಯಾರ ಬಗ್ಗೆ ನೀ ಮಾತಾಡ್ದ ಅಂದ್ರ ನಾ ಮನುಷ್ಯನಾಗಿರಲ್ಲ, ದೇವ್ರಾಗ್ಬಿಡ್ತೀಯ. ಎಂತ ಉಪದ್ರ ಯೂಸುಫ್, ನೀನು ಇವರೊಟ್ಟಿಗೆ ಸೇರ್ಕೊಂಡು ಇದೇನ ನಿನ್ನ ಗ್ರೂಪ್ ಸ್ಟಡೀಸ್? ಎಂತಾದ್ರೂ ಮಾಡ್ಕೊಳ್ಳಿ ಮರ. ಅಬ್ದುಲ್ಲ ಕೂತ್ಕೊಂಬಾರ. ಇನ್ನೆಂತ ಬಟ್ಟೆ ಪ್ರಾಕ್ಟಿಕಲ್ ಟೆಸ್ಟ್ ಅಲ್ಲಿ ಇದೇ ಬರೀತೀರೇನೋ? ಎಂತ ಸಾವು. ಈ ನನ್ನ ಮಕ್ಕಳು ಒಟ್ಟಿ ಕಿತ್ತಾಡೋದ್ರೊಳಗ ನನ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ತಯಾರಾಗಕ್ಕಾಗಿಲ್ಲ. ನೀ ಯಾಕೆ ತಯಾರಾಗ್ತಿ? ನಿಮ್ ದೇವ್ರಿದಾನಲ್ಲ. ಪಾರಿಜಾತ
ನೆನಪಾದರೆ ಬದುಕು ಬಹಳ ಕಷ್ಟದಿಂದಲೂ ಹೊರಟಿದ್ದೆ. ಎಂಥದ ಯೂಸಫ, ನಾನೊಂದು ಸುಮ್ಮನಾಗಿಸ್ಲಿಕ್ಕೇನೋ ನೀ ಈಗ ಮಾಡ್ದೆ. ಇನ್ನೇನು ಮಾಡ್ಲಿ ನೀನು? ಸುಮ್ಮನಿರಲಿಕ್ಕೆ ನೀವು ತಯಾರೇ ಇರಲಿಲ್ಲ. ಆದ್ರೂ ನೀ ಏನ ಹೇಳಲಿ, ಪಾರಿಜಾತ ಬಾಳ್ ಚಲೋದೋಡು. ನಾಕಿ ಸಲುವಾಗಿ ಮಾತಾಡಕ್ಕ ಪಟ್ಟಪಾಡು ಒಂದೊಂದಲ್ಲ. ಆದ್ರೂ ನಾಕಿ ಪರವಾಗಿ ನಾಯಿ ಕುನ್ನಿ ಆಗ್ಲಿಕ್ಕೂ ತಯಾರದೀನ. ಪಾರಿಜಾತ ಅವರೇ, ಹೇಳಿ ಪ್ರಭು. ಅದು ಗಣಿತದ ನೋಟ್ಸ್ ಇದ್ರು ಸ್ವಲ್ಪ ಕೊಡ್ತೀರೇನ್ರಿ? ನೋಟ್ಸ್ ನೋಟ್ಸ್ ನಿನ್ನೆ ಕ್ಲಾಸ್ ನಲ್ಲಿ ಬರ್ಕೋತಿದ್ರಲ್ಲ ನೋಟ್ಸ್. ಬರ್ಕೋತಿದ್ದು ಬರೋಬ್ಬರಿ ಹೌದ್ರಿ. ಅದ ನನ್ ದೋಸ್ತ್ಗಳದಲ್ರಿ, ಬ್ಯಾಡಿದ ವಿಚಾರ ಮಾತಾಡ್ಕೊಂಡು ತಲೆ ತಿಂತಿದ್ರ. CKJ ಸರ್ ಏನು ಸರಿ ಬರ್ಸಾರಂತ ಗೊತ್ತಾಗ್ಲಿ, ಅದಕ್ಕ ಬರೆಯೋ ತರ ಕಾಡ್ದೆ ನೋಡ್ರಪ್ಪ. ಸರಿ ಪ್ರಭು, ಕೊಡ್ತೀನಿ. ಆದ್ರೆ ಹೇಳ್ಬಾರ್ದು, ಹೇಳ್ತಾ ಇದ್ದೀನಿ. ನಿಮ್ ಗೆಳೆಯರು ನಿಮ್ಗೆ ಓದೋ ವಿಷಯದಲ್ಲಿ ಸಹಕರಿಸ್ತಿಲ್ಲ ಅಂದ್ರೆ ದಯವಿಟ್ಟು ಅಂತವರಿಂದ ದೂರ ಇರಿಪ್ಪ. ಬಿಕಾಸ್ ಗುಡ್ ಟೈಮ್ಸ್ ಶುಡ್ ಬಿ ಸ್ಪೆಂಟ್ ವಿತ್ ಗುಡ್ ಫ್ರೆಂಡ್ಸ್. ಐ ಸೇ ನೋಡಿ, ನಾನ್ ತುಂಬಾ ಚೂಸಿ ಫ್ರೆಂಡ್ ಮಾಡ್ಕೊಂಡಿದ್ರೆ. ಬಿಕಾಸ್ ಸಮ್ ಬ್ಯಾಡ್ ಫ್ರೆಂಡ್ಸ್ ಕ್ಯಾನ್ ರೂಯಿನ್ ಯುವರ್ ಎಂಟೈರ್ ಕಾಲೇಜ್ ಲೈಫ್. ಐ ಸೇ ಏನಪ್ಪ, ನೀವೇನ್ ಹೇಳ್ತೀರಾ? ಒಪ್ತೀರಾ ನನ್ನ ಮಾತು? ನಿಮ್ ಮಾತಾಗ ಏನಾದ್ರು ದೋಷ ಐತೇನ್ರಿ? ಒಪ್ಪೇ ಇರ್ಲಿಕ್ಕೆ ಸತ್ಯವಾದ ಮಾತು, ಸತ್ಯವಾದ ಮಾತು. ಆಕೆ ನೋಟ್ಬುಕ್ ಕೊಟ್ಕೂಡ್ಲ ಕಡೆ ಪೇಜ್ ತೆಗಿಸ್ಬೋದು. ಆಕೆ ಯಾರಾದ್ರೂ ಪ್ರೇಮಿಸಿದ ಹೌದಾದ್ರ ಯಾರಾದ್ರೂ ಹೆಸರು ಬರಲೇಬೇಕಿತ್ತು. ಯಾರ ಹೆಸರು ಬರ್ತಿರ್ಲಿಲ್ಲ. ನಾನೇ ಆ ಚಂದನ ಹತ್ರ ಹೋಗಿ ಒಂದು ಪ್ರೇಮ್ ಪತ್ರ ತಗೊಂಡು ಅದೇ ನೋಟ್ಬುಕ್ ನ ಕಡೆ ಪೇಜ್ ನಾಗಿಟ್ಟು ಆಕೆ ಕೊಡ್ಲಿಕ್ಕೆ ಹೋಗಿದ್ದೆ. ಪಾರಿಜಾತವ್ರಿ, ಬಾಳ ಥ್ಯಾಂಕ್ಸ್ ರೀ. ನಿಮಗೆ ಬಾಳ ನಿಮ್ಮ ಹ್ಯಾಂಡ್ ಬಾಳ ಚಲೋ ಐತೆ. ನಿಮಗೆ ತುಂಬಾ ಥ್ಯಾಂಕ್ಸ್ ರೀ. ಮೆನ್ಷನ್ ನಾಟ್. ಐ ಸೇ ಏನದು ಪ್ರಭು? ಪತ್ರ? ಪರವಶ ನಾಗನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು. ಏನಾದರೂ ಕೂಡಿತ್ತುಕೋ ನೀ ನನ್ನನ್ನು ಕಳೆಯುವ ಮುನ್ನವೇ. ಬಾ ಬಾ ಪ್ರಭು. ಬಹಳ ಚೆನ್ನಾಗಿದೆ ಪ್ರಭು. ಯಾರಿಗೆ ಬರ್ತಿರೋದು ಅಂತ ಹೇಳ್ಬೇಕು.
ಅದ್ ಎಷ್ಟು ದಡ್ಡ ಅದಿನಂದ್ರ ಪ್ರೇಮ ಪತ್ರ ಇಂಥವ್ರಗ ಬರೀ ಅಂತ ಹೇಳದ್ ನಾ ಮರ್ತ್ಬಿಟ್ನ. ಕೇಳಿದಾಗ ಏನ್ ಮಾಡ್ತಿದ್ದೆ? ಭಯ ಆಗೋದು ಯಪ್ಪ. ದೇವರಾಣಿಗೂ ನನ್ನ ಮೈನ ನಡ್ಕ ಶುರುವಾತಲ್ಲಿ ಆಕೆ ನನ್ನ ನಡ್ಕತ್ತಾಳ. ಆ ಭಯದಾಗ ನಾನು ಅದ್ ನಾನಲ್ರಿ, ನನ್ನ ದೋಸ್ತ ಜಯಂತದಲ್ರಿ, ಅವ ಬರ್ತಿದ್ದೆ, ಅವನಿಗೆ ಸುತ್ತಲೂ ಏನೋ ಅನ್ಸಿಸ್ತಲ್ರಿ, ಅದ್ ನಾನಲ್ರಿ. ಜಯಂತ್ ವಾಹ್ ವಾಹ್ ವಾಹ್, ಎಷ್ಟು ಮುದ್ದಾಗಿ ವರ್ಣಿಸಿದ್ದಾರೆ. He has beautified every sentence as I say. ಪ್ರಭು, ನನ್ನ ಅವರ ಹತ್ರ ಮೀಟ್ ಮಾಡಿಸ್ತೀರೇನು? ಯಾಕೆ? ಯಾಕೋ ಇಲ್ಲ, ಐ ಲೈಕ್ ಹಿಸ್ ರೈಟಿಂಗ್ ಅಂತ ಹೇಳ್ಬೇಕಿತ್ತು ಪ್ರಭು. ಜೀವಾನೇ ಇಲ್ದಿರೋ ಪದಗಳನ್ನೆಷ್ಟು ಮುದ್ದಾಗಿ ಜೋಡಿಸಿರೋರು. ಇನ್ನು ಜೀವ ಇರೋ I like him. I like him ಅಂತ ಹೇಳ್ಬೇಕು. I say. ಇದು ಹೆಂಗಾಯ್ತು ಅಂತಂದ್ರೆ, ಪತ್ರ ಬರ್ದಿದ್ದು ನಮ್ ಜಯಂತ್, ಅದ್ರ ಜೊತೆ ಸಿನಿಮಾ ಟಿಕೆಟ್ ಹರಿದಿದ್ದು ನಮ್ ಪ್ರಭು. ಆದ್ರೆ ಆಕಿ ಸಿನಿಮಾ ನೋಡ್ಲಿಕ್ಕೆ ಆಸೆ ಪಟ್ಟಿದ್ದು ನಮ್ ಜಯಂತನ್ ಜೊತೆ ಅಂದಂಗಾಯ್ತು. ಆಮೇಲೆ ಏನಾದ್ರು ನನ್ನ ಕತೆ ಕ್ಲೈಮ್ಯಾಕ್ಸ್ ಬಂತು. ಆ ಜಯಂತನ ಕತೆ ಶುರುವಾತ್. ನೋಡೋಣ ಅವನ ಹೆಂಗ್ ಕುಂತಾನ. ಪತ್ರ ಬರ್ದ್ ಕೊಟ್ಟಿದ್ದಂತೂ ಸತ್ಯ, ಆದ್ರೆ ಅವಳನ್ ಸ್ನೇಹ ಯಾವತ್ತೂ ಮಾತಾಡ್ಲಿಲ್ಲ. ನನ್ಗೂ ಈಗ್ಲೇ ಇದೆಲ್ಲ ತಿಳಿದಿತ್ತು. ಆದ್ರೂ ಏನ ಹೇಳಲಿ, ಭಾರಿ ಜಾತನ ಕಂಡ್ರ ಇಡೀ ಕಾಲೇಜ್ ಅವಸ್ಥೆ ಪಡ್ತದು. ಆ ಮೂಗು ಕಿವಿಗ ಗುಲಾಬಿ ಹೂ ಮುಡದಂದ್ರ ಹುಡುಗರಾಕಿ ಕುಂಗಾಗ ಕಾಲೇಜ್ಗೆ ಹೋಗದನ್ನ ಮರಿತಾರೋ. ನಮ್ಮ ಬಾಲಿಗ ಕಾಲೇಜಿನ ಏಕಮಾತ್ರ ವಿಶ್ವ ಸುಂದರಿ ಭಾರಿ ಜಾತ. ನಿಲ್ಲಿಸು ಮಾರಾಯ. ನಮ್ಮ ಕಾಲೇಜಿನ ವಿಶ್ವಸುಂದರಿ ಇವಳಲ್ಲ, ನಮ್ಮ ಬಾಳಿಗ ಕಾಲೇಜಿನ ವಿಶ್ವಸುಂದರಿ ಲಕ್ಷ್ಮಿ ಮಾರಾಯ, ಲಕ್ಷ್ಮಿ. ಅದೇ ನೋಡಿ ಲಕ್ಷ್ಮಿ, ಮುಂಚಿನಿಂದ ನಿಮ್ಗೆ ಹೇಳ್ಬೇಕನ್ಸ್ತಿತ್ತು, ಆದ್ರೆ ಧೈರ್ಯ ಬಂದಿರ್ಲಿಲ್ಲ. ಹಾ ಧೈರ್ಯ? ಹೇ ಇಷ್ಟಕ್ಕೆಲ್ಲ ಧೈರ್ಯ ಯಾಕ್ ಬೇಕ್ರಿ ಭಟ್ರ? ಅವತ್ತ ಹೇಳಿದಿದ್ರ ನಾನೇನ್ ಇಲ್ಲ ಅಂತಿದ್ನೆ. ಕುಡಿಕಣ್ಣ ಕಚ್ಚಲ್ಲಿ ನಗು ಬೆನ್ನು ಬಹು ಚೆಲ್ಲಿ ನಿಂತೆ
ಅದೇ ನೋಡಿ ಲಕ್ಷ್ಮಿ, ಮುಂಚೆ ನಿಮ್ಗೆ ಹೇಳಬೇಕು ಅನ್ಸ್ತಿತ್ತು, ಆದ್ರೆ ಧೈರ್ಯ ಬಂದಿರ್ಲಿಲ್ಲ ನಂಗೆ ಅಂತ ಹೇಳಿ ನಾವು. ಅಯ್ಯೋ ಆಯ್ತು, ನಾಳೆ ನಮ್ಮ ಅಪ್ಪಂಗೆ ಹೇಳ್ತೀನಿ, ಬಂದು ತಗೊಂಡ್ ಹೋಗ್ರಿ. ಅಪ್ಪಂಗೆ ಈಗ ಹೇಳ್ಬಿಡ್ತೀರಾ? ಹಾ, ಈಗ ಹೇಳಿರ್ತೀನಿ. ಈಗ ಹೇಳಿದ್ರ ಭಾಳ ಚಲೋ, ಇಲ್ಲ ಅಂದ್ರ ನಾಳೆ ಅಂಗಡಿ ಮುಂದ ಭಾಳ ಜನ ಸೇರಿದ್ರ ಸಮಸ್ಯೆ ಆಕೈತಿ. ಅದಕ್ಕ ನಾಳೆ ಸಂಜೆ ಬಂದು ತಗೊಂಡ್ ಹೋಗ್ರಿ. ನಾ ಎಂತ ತಗೋಬೇಕು? ಎಂತ ಹೇಳ್ತಿದ್ರಿ ಲಕ್ಷ್ಮಿ? ಅಯ್ಯ, ದಿನಸಿ ಚೀಟಿ ಕೊಟ್ಟು ಎಂತ ತಗೋಬೇಕಂತ ಹೇಳ್ತೀರಿ ಭಟ್ರ? ಏನು ಅದು ದಿನಸಿ ಚೀಟಿನಾ? ಮತ್ ನೀವೇನಂತ ಹೇಳಿದ್ರಿ? ಇಲ್ಲಿ ನೋಡ್ರಿ, 1 kg ಸಕ್ರಿ, 1 kg ಬ್ಯಾಳಿ, 1 kg ಚಾ ಪುಡಿ, 1 kg ತೊಗರಿ ಬ್ಯಾಳಿ, 1 kg ಹೆಸರು ಬ್ಯಾಳಿ, 1 kg ಮಡ್ಕಿ ಕಾಳು, 1 kg ಮೆಣಸು. ರವಾ ಬಂದಿಲ್ರಿ, ಮುಂದಿನ ವಾರ ಸಿಕ್ಕಟಿ ಬಂದು ತಗೊಂಡ್ ಹೋಗ್ರಿ. ನಿನಗಿಂತ ನಾನಾ ಪರವಾಗಿಲ್ಲಲೇ, ಆಕಿಗ ಪ್ರೇಮ್ ಪತ್ರ ಆದ್ರೂ ಕೊಟ್ಟು ಬಂದಿನೋ, ನೀನಂಗ ದಿನಸಿ ಚೀಟಿ ಕೊಟ್ಟು ನಿಲ್ಲಿಸು ಮಾರಾಯ, ನನ್ನ ಸಂಕಟ ನಿಮಗೆ ಎಲ್ಲಿ ತಿಳಿಯುತ್ತದೆ? ಅವತ್ತಿನಿಂದ ಜೇಬ್ನಲ್ಲಿ ಬೇರೆ ಯಾವ ಚೀಟಿ ಇಡೋದಿಲ್ಲ, ಗೊತ್ತುಂಟಾ? ಸತ್ತೇನ. ಆದರೂ ನೀವೇನೇ ಹೇಳಿ, ಪಾರಿಜಾತಾಳಿಗಿನ ಲಕ್ಷ್ಮಿನೇ ವಿಶ್ವ ಸುಂದರಿ ಮಾರ್. ಯಾಕ್ಲೇ ಮೈ ಕಡಿತೈತೇನ? ಪಾರಿಜಾತನ ವಿಶ್ವ ಸುಂದರಿ ಅಲ್ಲಲೇ ಲಕ್ಷ್ಮಿನೇ ವಿಶ್ವ ಸುಂದರಿ. ಪಾರಿಜಾತ ಲಕ್ಷ್ಮಿ, ಪಾರಿಜಾತ ಲಕ್ಷ್ಮಿ, ಬೆಂಕಿಯಂತಹ ಸುಂದರಿ ಪಿಂಕಿ. ಎಕ್ಸ್ಕ್ಯೂಸ್ ಮೀ ಪಿಂಕಿ. ಹಾಯ್ ಭೂಷಣ್, ನೀನಿವತ್ತು ಕ್ಯಾಂಟೀನ್ಗೆ ಒಬ್ರೇ ಬರ್ತಿದ್ದೀರಾ? ನಿಮ್ ಫ್ರೆಂಡ್ಸ್ ಯಾರು ಕಾಣ್ತಾ ಇಲ್ಲ? ಎಲ್ಲ ಸಿನಿಮಾಗೆ ಹೋಗಿದ್ದಾರೆ ಪಿಂಕಿ. ನೀವ್ ಹೋಗ್ಲಿಲ್ಲೇನು? ನೀವು ಅಂದ್ರೆ ಏನೋ ನೀವು ಅಂದ್ರೆ ಏನೋ ಏನಿಲ್ಲ, 2 ಟಿಕೆಟ್ ತಗೊಂಡಿದ್ದೆ ಮ್ಯಾಗ್ನಿ ಶೋಗೆ. ನೀವು ಅಂದ್ರೆ ನಿನ್ ಜೊತೆ ಹೋಗೋಣ ಅಂತ. ನಿಮ್ ಜೊತೆಲಿ ನಾನಾ? ನಾನ್ ಬೇರೆಯವ್ರಾಗಲ್ಲ ಪಿಂಕಿ. ನೇರಾಗಿದ್ದೀನಿ ಕೇಳು. ನನ್ನ ಪುಸ್ತಕದ ಕೊನೆ ಹಾಳಲ್ಲಿರೋ ಹೆಸರು ನಿಂದೆ. ನೀನ್ ಹೂ ಅಂದ್ರೆ ನನ್ನ ಎಡಗೆ ಮೇಲಿರೋ ಹತ್ತೇನು ನಿಂದೆ, ನನ್ನ ಬೆಲೆ ಮೇಲಿರೋ ಹತ್ತೇನು ನಿಂದೆ. ಅಷ್ಟೇ ಯಾಕೆ ನಾನು ಬೆಡ್ ಮೇಲಿರೋ ಹತ್ತೇನು ನಿಂದೆ. ಏನ್ ಹೇಳ್ತಿದ್ದೀರಾ ಭೂಷಣ್? ಇನ್ನು ನೇರ ಹೇಳ್ಬೇಕೇನು? ಹಿಂದಿ ಇಷ್ಟ, ತಮಿಳ್ ಕಾದಲ್, ತೆಲುಗು ಪ್ರೇಮ, ಕನ್ನಡ ಪ್ರೀತಿ. ಅಷ್ಟೇ ಯಾಕೆ ಇಂಗ್ಲಿಷ್ ಲವ್ ಯು, ಕೇರಳ ಪ್ರೇಮ, ಕನ್ನಡ ಪ್ರೀತಿಯ
ಅಂತ ಅನ್ಕೊಂಡು ಮನ್ಸಿಗೆ ಬೇಜಾರು ಮಾಡ್ಕೊಂಡು ಫ್ರೆಂಡ್ಶಿಪ್ನ ಹಾಳು ಮಾಡ್ಕೋಬೇಡಿ ಭೂಷಣ್. ನಾನು ಅಲ್ಲ ಭೂಷಣ್, ಅದು ಇವತ್ತು ದುಡ್ಡು ತರೋದು ಮರ್ತಿದ್ದೆ. ಕ್ಯಾಂಟೀನ್ ನಲ್ಲಿ ತಿಂದ ಹಣ ನಾನೇ ಕೊಡ್ತೀನಿ ಬೆಂಕಿ. ಭೂಷಣ್, ಮ್ಯಾಗಿ ಶೂಟಿಗೆ ತಾನೇ ನೀವು ತಂದಿರೋದು? ಓ ನಾಗರಾವು. ಅದು ಇವತ್ತು ನನ್ನ ಫ್ರೆಂಡ್ ಪಿಕ್ಚರ್ಗೆ ಹೋಗೋಣ ಅಂದಿದ್ದ. ನಿಮಗೇನು ಬೇಸರ ಇಲ್ಲ ಅಂದ್ರೆ ಆ 2 ಟಿಕೆಟ್ ನನಗೆ ಕೊಡಕ್ಕಾಗ್ತದೇನು? ಬರ್ತೀನಿ ಭೂಷಣ್, ಬರ್ಲಾ? ಪಿಂಕಿ, ಕಡ್ಲೆಕಾಯಿ ಬೀಜಕ್ಕೆ ಕಾಸು ಬೇಕಿತ್ತೇನೋ? ನನ್ನ ರೋಷ 100 ವರುಷ, ನನ್ನ ರೋಷ 100 ವರುಷ, ಆವಿನ ದ್ವೇಷ 12 ವರುಷ. ಆದರೂ ನೀವೇನೇ ಹೇಳಿ, ರೋಷ ಬೇಷ ಕೋಶ ಮೇಷ ಆವೇಶ ಏನೇ ಇರಲಿ, ನನ್ನ ಬಾಳಿನ ಭವಿಷ್ಯ ಪಿಂಕಿ. ನಿಮಗಿನ್ನೂ ಬುದ್ಧಿ ಬಂದಿಲ್ಲ ಅಂತ ಕಾಣುತ್ತೆ. ಲಕ್ಷ್ಮಿ ನನ್ನ ಮನಸ್ಸಿನ ಅರಗಿಣಿ ಮಾರ್ರೆ. ಪಾರಿಜಾತ ಸಮುದ್ರದ ಆಳದಲ್ಲಿ ಸಿಗುವ ಮುತ್ತಿನ ಮಣಿ. ಪಿಂಕಿ ಲಕ್ಷ್ಮಿ, ಪಿಂಕಿ ಲಕ್ಷ್ಮಿ. ತಪ್ಪು ಕಲ್ಪನೆ. ನಮ್ಮ ಕಾಲೇಜಿನ ವಿಶ್ವಸುಂದರಿ ಸೂಜಿ. ನೀ ಮುಡಿದ ಮೈಗೆ ಹೂವಿನ ಮಾಲೆ, ನಿನಗೆಂದೇ ಬರೆದ ಪ್ರೇಮದ ಹೊರೆ, ಅದ ಓದಲು ಹರಿವುದು ಜೇನಿನ ಹೊಳೆ. ನಾಲ್ಕೈದು ಪುಸ್ತಕಗಳನ್ನು ಓದಿ ಮಸ್ತಕವನ್ನು ಗಟ್ಟಿ ಮಾಡಿಕೊಂಡು ಕಾವ್ಯ ಮೀಮಾಂಸೆಯನ್ನು ನೋಡಿ ಜಯಂತನ ರೀತಿ ಪತ್ರ ಬರೆದಿದ್ದೇನೆ. ತಗೋ, ಇದನ್ನ ಓದಿದ್ರೆ ಮುಗೀತು. ನಾಳೆನೆ ನಿನ್ನ ನಿಕಾ ಫಿಕ್ಸ್. ಹೋಗು, ಗೆದ್ದು ಬಾ ಗೆಳೆಯ. ಹುಕುಂ ಯೂಸುಫ್ ಕಾ ಹುಕುಂ. ಇಲ್ಲ ಆಗಲ್ಲ, ನಂಗೆ ಅವಳ ಮುಂದೆ ನಿಲ್ಲೋಕೆ ಆಗೋದೇ ಇಲ್ಲ. ಹೆಣ್ಣು ಮಕ್ಕಳೇನು ಬೇರೆ ಯೂಸುಫ್, ಮಾತಾಡೋಕೆ ಯಾಕೆ ಹಿಂಜರಿಕೆ? ನನಗೆ ಅದೆಲ್ಲ ಅರ್ಥ ಆಗಲ್ಲ. ಹೋಗೋ ಮಾರಾಯ, ನಂಗೆ ಅವಳು ಕಂಡ್ರೆ ಭಯ. ಭಯ? ಯು ಮೀನ್ ಡರ್? ನೀ ಹೀಗೆ ಡರ್ಪೋಕಾಗಿದ್ರೆ ನಾಳೆ ಅದು ಬೇರೆಯವ್ರ ಜೊತೆ ನಿಕಾ ಆಗ್ಬಿಡುತ್ತೆ. ನಾನು ಏನ್ ಮಾಡುವಂತೀಯ ಈಗ? ರುಕ್ ಏಕ್ ಮಿನಿಟ್. चल ಹೇಳಿ ತಗೋ. ಆಯ್ತು. ಸೂಜಿ, ನಂಗೂ ಅದೇ ಅರ್ಥ ಆಗ್ತಿಲ್ಲ ಸೂಜಿ. ಅಯ್ಯೋ, ಈ ಲವ್ ಲೆಟರ್ನ ಒಮ್ಮೆ ಓದಿ ಅಬ್ದುಲ್ಲಾ ಕಷ್ಟಪಟ್ಟು ನಿಮ್ಗೋಸ್ಕರ ಬರ್ತಿದ್ದಾನೆ. ಇಲ್ಲ
ನನಗೋಸ್ಕರ ಬರ್ತಿದ್ದಾನೆ. ಇಲ್ಲ ಅಲ್ಲ, ನಾನೇ ನಿಮ್ಗೋಸ್ಕರ ಬರ್ತಿದ್ದೀನಿ. ಈ ಲವ್ ಲೆಟರ್ನ ಓದಿ ಅಭಿಪ್ರಾಯ ನೀಡಿ. ಏನಾಯ್ತು ಸೂಜಿ? ಹುಡುಗಿ ಅಲ್ಲ, ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಈ ಕಾಲೇಜಿಗೆ ಸೇರಿಸೋದು, ಓದಿ ಉದ್ಧಾರ ಆಗೋಕೆ, ಈ ತರ ಪ್ರೀತಿ ಮಾಡಿ ಹಾಳಾಗೋಕಲ್ಲ. ಏನು ನೀವ್ ಚೆನ್ನಾಗಿ ಓದ್ತಾ ಇದ್ರಿ ಅಂತ ಆಗಾಗ ನಿಮ್ ಹತ್ರ ನೋಟ್ಸ್ ಕೇಳ್ತಾ ಇದ್ದೆ. ಅದೇ ಸಲ್ಗಿನ ನೀವು ಪ್ರೀತಿ ಅಂತ ಅನ್ಕೊಂಡು ಹೀಗೆ ಹೇಳ್ತೀರಾ ಅಂತ ನನ್ ಕನ್ಸಲ್ಲೂ ಊಹಿಸಿರ್ಲಿಲ್ಲ. ನಿಮ್ಮನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ನೀವು ಆ ತರನ. ನೋಡಿ, ನಮ್ಮಪ್ಪ ಆರ್ಮಿಲಿ ಅಡ್ಗೆ ಕೆಲಸ ಮಾಡ್ಕೊಂಡಿರೋದು. ಅವರು ತುಂಬಾನೇ ಸ್ಟ್ರಿಕ್ಟು, ಸ್ವಲ್ಪ ಜಾಸ್ತಿನೇ ಸಿಟ್ಟು. ಮನೇಲಿ ಗೊತ್ತಾದ್ರೆ ಗೆಟ್ ಔಟು. ಬಂದ ಆಯ್ತು ಬನ್ನಿ. ಅಯ್ಯೋ ಅಲ್ಲ, ಹೋಗ್ ಬರ್ತೀನಿ ಅಂದಿದ್ದು. ಅಯ್ಯೋ, ಒಂದು ಅವಕಾಶ ಕೊಡಿ, ನಾನು ಪ್ರತಿ ಎಕ್ಸಾಮ್ಲು ಟಾಪ್ ಸ್ಕೋರ್, ನಿಮ್ಮನ್ನ ಟಾಪ್ ಕ್ಲಾಸ್ ಆಗಿ ನೋಡಿಕೊಳ್ತೇನೆ. ನೀವು ಟಾಪರ್ ಏನೋ ಹೌದು, ಅದು ನನ್ಗೂ ಸಂತೋಷನೇ. ಆದ್ರೆ ನಾನ್ ಆ ತರ ಹುಡುಗಿ ಅಲ್ಲ. ಪ್ರೀತಿ ಮಾಡಿ ಇಲ್ಲಿ ಯಾರಾದ್ರೂ ಉತ್ತರ ಆಗಿದ್ದಾರ? ನಿಮ್ಮಂತ ಒಳ್ಳೆ ಹುಡುಗರು ಈ ಹಾಳಾದ ಸಿನಿಮಾ ನೋಡಿ ಹಾಳಾಗ್ತಿರೋದ್ ನೋಡಿದ್ರೆ ಕಡು ಕಿತ್ತು ಬರುತ್ತೆ. ನೋಡಿಪ್ಪ, ತಂದೆ ತಾಯಿನ ಯಾವತ್ತೂ ನೋಯಿಸ್ಬೇಡಿ. ಶಾಪ ತಟ್ಟಿದ್ರೆ ತಿನ್ನೋ ಅನ್ನ ಕೂಡ ವಿಷ ಆಗುತ್ತೆ. ನನ್ಗೆ ಅಂತ ಯಾರು ಇಲ್ಲ ಸೂಜಿ, ನಾನೊಬ್ಬ ಅನಾಥ. ನನಗಿದಾನೆ ನಾನು ಯಾರನ್ನೂ ಪ್ರೀತಿಸಿಲ್ಲ ಅಂತ ಅಗ್ನಿ ಮೇಲೆ ಆಡಿ ಪ್ರಮಾಣ ಮಾಡಿದ್ದೀನಿ. ಅವ್ರ ಮಾತಿಂದ ನಾ ಎಂದಿಗೂ ಹೋಗಲಾರ. ಇರಿ, ಹೆಲ್ಪ್ ಮಾಡಿ. ಯೂಸಫ್, ಇನ್ನೊಂದು ಮಾತು, ಮುಂದೆ ಬೇರೆ ಹುಡುಗಿಗೆ ಲೆಟರ್ ಕೊಡೋದಕ್ಕೆ ಮುಂಚೆ ಒಂದ್ಸಲ ಪ್ರೂಫ್ ರೀಡ್ ಮಾಡಿಪ್ಪ. ನೋಡಿ ಎಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗಿದೆ, ಪದಕ್ಷರಗಳು ಕೂಡ ತಪ್ಪಿದೆ. ಬೇದಿರೋ ಜಾಗದಲ್ಲಿ ಕಾಮಾ ಫುಲ್ ಸ್ಟಾಪ್ ಇದೆ. ನಿಮ್ಮಿಂದ ಈ ಮಿಸ್ಟೇಕ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯೂಸಫ್. ಅಲ್ಲ, ಪ್ರೀತಿ ಮಾಡಕ್ ಶುರುವಾದ ಕೂಡಲೇ ಎಷ್ಟು ತಪ್ಪುಗಳಾಗ್ತದೆ. ಇನ್ನು ಪ್ರೀತಿ ಮಾಡಕ್ ಶುರು ಮಾಡಿದ್ರೆ ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಉದ್ಧಾರ ಆಗ್ತೀವೇನೋ ನಾವು. ಏನಂತೆ ಜಯಂತು? ನನ್ ರೀತಿ ಪತ್ರ ಬರ್ದು ಕೊಡ್ತಾನಂತೆ. ಸ್ಪೆಲ್ಲಿಂಗ್ ಮಿಸ್ಟೇಕ? ಯಾರೋ ಒಬ್ಳು ವಿಶ್ವಸುಂದರಿ ನಿಮ್ಮ ವಿವಾದದಿಂದ ಇನ್ನೇನು 2 ಗಂಟೆ ಆಗ್ತಾ ಬಂತು. ಎಂತ ಕೂಡ ಓದಕ್ಕಾಗಿಲ್ಲ ಮಾರೆ. ಈಗಲಾದ್ರೂ ಓದಿ. ಅಯ್ಯೋ, ಬಿಡ ಬಿಡ ಬಿಡ, ಈಗಲಾದ್ರೂ ಮಲಗಿ ಮಾರೆ, ನಾನು ಚೂರಾದ್ರೂ ಓದ್ಕೊಂತೇನೆ. ಅಪ್ಪ, ನಾಳೆ 11ಕ್ಕೋ ಎಕ್ಸಾಮ್ ಇರೋದು. ನಾಳೆ 5 ಗಂಟೆಗೆ ಎದ್ದು ಓದೋಣಂತ. ನಾವೇ ನಿನಗೆ ಎಬ್ಬಿಸ್ತೀವೋ? ಬಾರೋ ನೀನು ಮಲಗೋ. ಬೇಡ ಮಾರೆ, ನಾನು
ಮಂಜಣ್ಣ ಮಂಜು ಏ ಅಬ್ದುಲ್ಲಾ ಏನು ಎಕ್ಸಾಮ್ ತಯಾರಿದಾ ಕನ್ನಡ ಪ್ರಾಕ್ಟಿಕಲ್ಸಾ ಕನ್ನಡ ಮಂಜುನಾಥ್, ನಿಮ್ಮೊಂದು ಕಾಗದ ಬಂದಿದೆ ಮರಯ್ಯ. ತುಂಬಾ ಥ್ಯಾಂಕ್ಸ್ ಮಂಜುನಾಥ್. ಅಲ್ಲ ಜಯಂತು, ನನ್ನ ಅಂಗಡಿ ಅಡ್ರೆಸ್ ಯಾಕೆ ಕೊಟ್ಟಿದ್ಯಾ ನಿಮ್ ಮನೆಯವ್ರಿಗೆ? ಹಾಸ್ಟೆಲ್ ಒಂದು ದೊಡ್ಡ ತಾಪತ್ರೆ ಮಂಜುನಾಥ್. ಹಾಸ್ಟೆಲ್ಗೆ ಪತ್ರ ಬಂದಿದ್ರು ನಮ್ಗೆ ಒಮ್ಮೆ ತಲುಪೋದೇ ಇಲ್ಲ. ಹಣ ಏನಾದ್ರೂ ಬಂದಿದ್ರೆ ತೀರಿಸ್ಲಿಕ್ಕೆ ಬೇಕು. ಸರಿ ಸರಿ ಮಂಜುನಾಥ್, ಖಂಡಿತ. ಎಕ್ಸಾಮ್ ಚೆನ್ನಾಗಿ ಮಾಡಿ, ಕನ್ನಡ ಪ್ರಾಕ್ಟಿಕಲ್ಸ್ ಚೆನ್ನಾಗಿ ಮಾಡಿ. ಜಯಂತು, 2 ದಿನ ನಾವು ಊರಲ್ಲಿ ಇರೋದಿಲ್ಲ, ಬೆಂಗಳೂರಿಗೆ ಹೋಗ್ತಿದ್ದೇನೆ ಸಿನಿಮಾ ನೋಡೋಕೆ. ಬಹಳ ಬರ್ದಿದ್ದಾರಂತೆ ಸಿನಿಮಾ ಬಗ್ಗೆ. ಅಂಗಡಿ ಕಡೆ ಜಾಗ್ರತೆ. ಸರಿ ಸರಿ ಮಂಜುನಾಥ್, ಬರ್ತೇನೆ. ಅದು ಫೋನು ಮೊಬೈಲ್ಗಳು ಇಲ್ಲದ ಕಾಲ. ಗೋಕರ್ಣದಿಂದ ವಾರಕ್ಕೆ 2 ಬಾರಿ ತಪ್ಪದೇ ಬರುವ ಮನೆಯ ಕಾಗದದಲ್ಲಿ ಸಿನಿಮಾದ ಪ್ರಸ್ತಾಪ ಇದ್ದೇ ಇರ್ತಿತ್ತು. ಕಾಲೇಜಿನಲ್ಲಿ ಸಿಗೋಣ ಜಯಂತ್. ನಾನು ಇದನ್ನ ರಿಹರ್ಸ್ ಮಾಡ್ಕೋಬೇಕಾಗಿದೆ. ನಾನಿನ್ ಬರ್ತೇನೆ. ಹಾ ಸರಿ, ಕಾಲೇಜಲ್ಲಿ ಸಿಗುವ. ಏ ಅಬ್ದುಲ್ಲಾ, ಟೆಸ್ಟ್ ಮುಂಚೆ ಸಿಗಲಿ. ಕಡೆಗೆ ಯಾವ್ದಾದ್ರು ಡೌಟ್ ಬಂದ್ರ ಕ್ಲಿಯರ್ ಮಾಡ್ಕೋತೀವಿ. ಏನ್ ತಿಳ್ಕೊಂಡಿದ್ಯೋ ಗಂಟ್ಲಗ? ಲೇ ಜಯಂತ, ನಿಮ್ಮೂರ್ನಾಗ ಯಾವ ಹೊಸ ಸಿನಿಮಾ ಬಂದಿತ್ತು? ಎಂತಾದ್ರೂ ಬರ್ತಿದ್ರ ಮರಯ್ಯ? ಯಾವ ಸಿನಿಮಾ? ಈ ಸರಿನೂ ಸಿನಿಮಾ ಪ್ರಸ್ತಾಪ ಇಲ್ಲ. ಇಲ್ಲಿ ಕೇಳಿ. ಇಲ್ಲಿ ನಾವು ಕ್ಷೇಮ, ನೀನು ಕ್ಷೇಮದಿಂದಿದೆಯೇ ಎಂದು ಅಪೇಕ್ಷಿಸುತ್ತೇವೆ. ನೀನು ಕೇಳಿದ ಹಣ ಕೊಡುವುದು ಇನ್ನು ಕೆಲವು ದಿನ ತಡ ಆಗುವ ಸಾಧ್ಯತೆ ಉಂಟು. ನಮ್ಮ ನಾಯಿ ಬಾಬಿ ಸರಪಳಿ ಜೊತೆ ಓಡಿ ಹೋಗಿದೆ. ಅದು ಇದು ಮಣ್ಣು ಕಲ್ಲು ಎಲ್ಲದರ ಪ್ರಸ್ತಾಪ ಇದೆ. ಸಿನಿಮಾ ಒಂದ್ ಬಿಟ್ಟು. ಸರಿ, ನಾ ಗೋಕರ್ಣಕ್ಕೆ ಹೋಗಿ ಬರ್ತೇನೆ. ಜಯಂತ, ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮು? ಇನ್ನು ಸಾಕಷ್ಟು ಟೆಸ್ಟ್ಗಳು ಇದಾವಲ್ಲ, ನಾ ಬರ್ತೇನೆ. ಸೈಕಲ್ ಹಿಂತಿರುಗಿಸಿ ರಾತ್ರಿ ಪೂರ್ತಿ ನಮ್ ಜೊತೆನೆ ಇತ್ತದು. ಬಾಬಣ್ಣ ಏನಾದ್ರು ಕೇಳಿದ್ರೆ ರಾತ್ರಿ ತಡ ಆಯ್ತು ಅಂತ ಹೇಳಿ ಹಣ ಪಡೆದೇ ಬರ್ತೇನೆ. ಬೇಡ, ನೀನೇ ತಿನ್ಕೋ, ನಾ ಬರ್ತೇನೆ. ಅವನ್ ತಿಂಡಿನ ನಂಗೆ ಕೊಡ. ಅವನು ತಿಂತಾ ಇರುವ ಅನ್ನ ನಮ್ದು. ಅವನು ಉಳ್ತಾ ಇರುವ ಹೊಟ್ಟೆ ನಮ್ದು. ಅವನಿಗೆ ಹೊಟ್ಟೆ ನಮ್ದು. ಸಂಸಾರ ಹೊರಟು ತುಂಬಾ ಅನ್ನ ಕೊಟ್ಟು ಕಾಪಾಡ್ತೇನೆ. ಹೀಗೆ ಸೇವೆ ಬಿಟ್ಟು ನಾನು ದೂರ ದೂರ ಹೋಗ್ತಾ ಇದ್ದೀನಿ. ನಾನು ಅವರಿಂದ ಕೋಪ ಮಾಡ್ಕೊಂಡಿರ್ತಾರೆ. ನಮಗೆ ಹೇಗೆ ಅನುಗ್ರಹ ಇಟ್ಟು ಕಾಪಾಡಿದ್ರು, ಹಾಗೆ ನಿಮಗೂ ಅನುಗ್ರಹ ಇಟ್ಟು ಕಾಪಾಡಿ. ಎಲ್ಲ ಸುಖವಾಗಿ ಬರ್ತಾರೆ. ಹಣ ಕೊಟ್ರು ಮಂಜುನಾಥ ಹಳೆ ಬಾಕಿ ತೀರ್ಸೋಣ. ಸಂಜೆ ಪಿಕ್ಚರ್ ನೋಡೋಣವಾ? ಸಾಕ್ಷಿ ಪತ್ರಿಕೆ ಈ ಸಂಚಿಕೆಯನ್ನು ತಗೋಬೇಕು. ಹಣದ ಸಮಸ್ಯೆ ಬಗೆಹರಿದಿದೆ. ಇನ್ ಮುಂದೆ ಮಂಜುನಾಥ ಚಾ ಅಂಗಡಿಲಿ ನೋ ಅಕೌಂಟ್ ಬ್ಯಾಲೆನ್ಸ್. ಯಾಕೆ, ಏನಾಯ್ತು? ಪ್ರಾಕ್ಟಿಕಲ್ ಚೆನ್ನಾಗಿ ಬರ್ದಿಲ್ವಾ? ನೀವಾರು ಹೇಳಿ ಅಬ್ದುಲ್, ಏನಾಯ್ತು? ಸರಿ, ಇನ್ ಮುಂದೆ ಮಂಜುನಾಥ ಬೈಗುಳ್ಗಳನ್ನೇ ಕೇಳಿದೆ ಚಾ ಕುಡಿಬಹುದು. ಯಾಕೇನಾಯ್ತು ಭೂಷಣ್? ಏನಾಯ್ತು ಪ್ರಭು? ನೀವೆಲ್ಲ ಹಿಂಗ್ ಸುಮ್ಮನೆ ಇದ್ರೆ ಹೆಂಗಿತ್ತು ತಿಳಿಯೋದಿಲ್ಲ. ಕಾಲೇಜಲ್ಲಿ ಎಂತಾದ್ರು ಸಮಸ್ಯೆ ಆಯ್ತಾ? ಹಾಸ್ಟೆಲ್ನಲ್ಲಿ ಎಂತನೂ ಇಲ್ಲ ಮಾರಾಯ. ಹೋಗ್ ಬನ್ನಿ, ಮೊದ್ಲೇ ತಡ ಆಗಿದೆ. ನನಗೂ ಹೇಳ್ತೇನಷ್ಟು ಅದೇನದ್ದು. ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಏನೇ ಸಮಸ್ಯೆ ಬಂದ್ರು ಒಟ್ಟಿಗೆ ಬಗೆಹರಿಸ್ಕೊಳ್ಬೇಕು. ಎಂತದು ಇಲ್ಲ ಜಯಂತು, ನೀವ್ ಯೋಚಿಸ್ಬೇಡ. ಅದ್ಯಾಕೆ ಚಿಡ್ತೀನಿ? ಇವನಿಗ
ಈಗಲ್ಲಾದ್ರೂ ಮುಂದ ಹಿಡಿಲೇಬೇಕಲ್ಲೇ ಲೇಚೆ ಅಂತ ತಗೋ ಈ ವರದಿ ಓದು. ಬೆಂಗಳೂರಿನಲ್ಲಿ ಸೋಮವಾರ ಸಿನಿಮಾ ಟಿಕೆಟ್ ಪಡೆಯುವ ಸಮಯದಲ್ಲಿ ಉಂಟಾದ ನೂಕುನುಗ್ಗಲಿಯಲ್ಲಿ 4 ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಅವರಲ್ಲಿ ಮಂಡ್ಯದ ಮಲ್ಲಿಕಾರ್ಜುನ್, ಕುಮಟಾದ ಮಂಜುನಾಥ್, ಬೆಂಗಳೂರಿನ ಬಸಪ್ಪ, ಟಿಕೆಟ್ ಸಲುವಾಗಿ ಸರ ನಮ್ಮ ಮಂಜುನಾಥ್ ಹೋಗೋರು 1.5 ವರ್ಷ ಚಹಾ ಕೊಟ್ಟನ ಪ್ರೀತಿ ಮಾತು ನೋವು ಸಾಲ ಜಾಗ ಮಮಕಾರ ಎಲ್ಲ ಕೊಟ್ಟ ಅಷ್ಟೇ ಪ್ರಮಾಣ ಸಾಕು ನಮ್ಮಿಂದ ನೋವು ಬಂದಿಲ್ಲ. ನಾನೇ ಊರಿಗೆ ಹೊಸದಾಗಿ ಬಂದಾಗ ಅವನ್ ಸಿನಿಮಾ ಹುಚ್ಚು ನೋಡೋ ಒಂದು ಮಾತು ಹೇಳಿದೆ. ಎಂತ ಮಂಜುನಾಥ, ಸಿನಿಮಾ ಅಂತ ಸಾಹಿತ್ಯ ಅಷ್ಟು ಒಳ್ಳೆಯದು ಅಂತ. ಕೊನೆಗೂ ಸಿನಿಮಾ ಅಂತಾನೆ ಸತ್ತ. ಇನ್ ಮುಂದೆ ಮಂಜುನಾಥ್ನ ಚಹಾ ಅಂಗಡಿಯಲ್ಲಿ ಮಾತುಗಳೇ ಇರೋದಿಲ್ಲ, ಟೀ ಸೊಪ್ಪಿನ ವಾಸನೆ ಇರೋದಿಲ್ಲ, ಸಿಗರೇಟಿನ ಹೊಗೆನೂ ಇರೋದಿಲ್ಲ. ಆ ಚಹಾ ಜೊತೆ ಪ್ರೀತಿ ಸ್ನೇಹ ಎಂದಿಗೂ ಸರ್ವಾನುಭವದಿಂದ ಬಗೆಹರಿದ ವಾದಗಳನ್ನು ಆವೇಶದಿಂದ ಬಗೆಹರಿಸುತ್ತಿದ್ದ ಜಾಗ ಇನ್ ಮುಂದೆ ಖಾಲಿಯಾಗಿರುತ್ತೆ. Dorani pausa lati, sarigama padani. Balu aparupanam jodi, janthaka cheri gunamredi. Balu aparupanam jodi, janthaka cheri gunamredi. Chegare ragapadi bidna hari chekki namudi dayamadi. Balu aparupanam jodi, janthaka cheri gunamredi. ಸಣ್ಣ ಊರಿನವರಾದ ನಮಗೆ ಎಲ್ಲ ನಾಮಾಂಕಿತ ಚಿತ್ರಗಳು ನೋಡಲು ಲಭ್ಯವಾಗುವುದು. ಅವು ಪಟ್ಟಣಗಳಲ್ಲಿ ಬಿಡುಗಡೆ ಹೊಂದಿದ 4-5 ವರ್ಷಗಳ ನಂತರವೇ. ಆದರೂ ಅವುಗಳನ್ನು ಕುರಿತು ನಮ್ಮೆಲ್ಲರ ಜ್ಞಾನ ಸಂಪಾದನೆ ನಡೆದೇ ಇರುತ್ತಿತ್ತು. ನಾವು ಒಳ್ಳೆ ಸಿನಿಮಾ ನೋಡದಿದ್ದರೆ ನಮ್ಮನ್ನು ಕಸದಂತೆ ಕಂಡು ಚೀಮಾರಿ ಹಾಕುವ ಅವುಗಳನ್ನು ಈಗಾಗಲೇ ಪಟ್ಟಣಗಳಲ್ಲಿ ನೋಡಿ ಬಂದಿರುವ ಅದೃಷ್ಟಶಾಲಿ ಯಮಕಿಂಕರರು ಇದ್ದೇ ಇರುತ್ತಿದ್ದರು. ಸಪನೆ ನೋಡಿಲ್ಲ, ಚೂರಿ ಚಿಕ್ಕಣ್ಣನು ನೋಡಿಲ್ಲ. ಮತ್ಯಾಕ್ ಬದುಕಿದ್ಯಲೇ ಭಾಡ್ಯ? ಉಯ್ಯಾಲೆ ನೋಡಿದೆ. ಉಯ್ಯಾಲೆ ನೋಡಿಲ್ಲ, ನೋಡಿದೆ. ಚೋರಿ ಚಿಕ್ಕಣ್ಣ ಇಲ್ಲ. ಚೋರಿ ಚಿಕ್ಕಣ್ಣ ಹೌದು, ನಮ್ಮ ಹಾಸ್ಟೆಲ್ ಗುಂಪಿನಲ್ಲಿ ಚೋರಿ ಚಿಕ್ಕಣ್ಣ ನೋಡದೇ ಇದ್ದ ಮಹಾದುರ್ದೈವಿ ನಾನೊಬ್ಬ ಮಾತ್ರ ಇದ್ದೆ. ಉಳಿದವರು ಅದನ್ನು ಎಲ್ಲೆಲ್ಲೋ ಅವಾಗಲೇ ನೋಡಿ ಅದರ ಕಥನಕ್ಕೆ ತಮ್ಮದೇ ಮಸಾಲೆ ಬೆರೆಸುವಷ್ಟು ಪ್ರವೀಣರಾಗಿ ಬಿಟ್ಟಿದ್ದರು. ಪತ್ರ ಬರೆಯುವಾಗ ನಾನು ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಕಲ್ಪನಾ ಟೂರಿಂಗ್ ಟಾಕೀಸ್ ನಲ್ಲಿ ಯಾವ ಸಿನಿಮಾ ಬಂದಿದೆ ಎಂದು ಕೇಳುವುದನ್ನು ಮರೆಯುತ್ತಲೇ ಇರಲಿಲ್ಲ.
ಒಂದು ದಿನ ಪತ್ತರ ಉತ್ತರದಲ್ಲಿ ಚೂಡಿ ಚಿಕ್ಕಣ್ಣ ಪ್ರಸ್ತಾಪ ಬಂದೇ ಬಿಡ್ತು. ಈ ಬಾರಿ ನಾ ತಪ್ಪಿಸ್ಕೊಳ್ಳುವ ಪ್ರಮೇಯವೇ ಇರಲಿಲ್ಲ. ಎಷ್ಟು ಗಂಟೆ ಶೋಗೆ ಹೋಗ್ತೀರಾ ಜಯಂತ್? 6 ಗಂಟೆ ಶೋಗೆ ಹೋಗ್ತೀರಾ? ಎಲ್ಲಾ ರಾತ್ರಿ ಶೋಗ ಹೋಗ ಮತ್ತ ಪಿಕ್ಚರ್ ಮುಗಿದ ನಂತರ ಮುಚ್ಚಿದ ಅಂಗಡಿಗಳ ಖಾಲಿ ಪೇಟೆಯಲ್ಲಿ ಅದನ್ನ ಗೂಂಗಿನಾಗ ನಡ್ಕೋತಾ ಬರ್ತಿದ್ರ. ಅದ್ರಾಗೊಂದು ವಿಶೇಷತೆ ಇರ್ತದೋ. ಹೌದು, ಪಿಕ್ಚರ್ ಮುಗಿದ ಮೇಲೆ ಜನ ತುಂಬಿರೋ ಊರು ಬೇಡ ಅನಿಸ್ತದೆ. ಸರಿ ಸರಿ, ನಾವು ಬರ್ತೇನೆ. ಊರಿಗೆ 8 ಕಿಲೋಮೀಟರ್ ಮೊದಲು ಸಿಗುವ ಮಾನವಗಿರಿ, ನಂತರ 3 ಕಿಲೋಮೀಟರ್ ಮೊದಲು ಸಿಗುವ ತೊರಕೆ, ನಂತರ 2 ಕಿಲೋಮೀಟರ್ ಮೊದಲು ಸಿಗುವ ಸಾಣೆಕಟ್ಟೆಗಳಲ್ಲಿ ನಿಗದಿತ ಜಾಗದಲ್ಲಿ ಬಿದಿರು ದಂಬೆಗೆ ಅಂಟಿಸಿದ್ದ ಚೂರಿ ಚಿಕ್ಕಣ್ಣಾದ ಪೋಸ್ಟರ್ ನೋಡಿ ಜಯಂತ ಉದ್ವೇಗಗೊಂಡ. ಬಸ್ ಸ್ಟ್ಯಾಂಡಿನಲ್ಲಿ ಇಳಿದವನಿಗೆ ಎದುರಿನ ಆಯ್ತಾಳ ಅಂಗಡಿಯಲ್ಲಿ ಕಂಡಿದ್ದು ಕಡೆ ದಿನ. ನನ್ನ ಭಾಗಕ್ಕೆ ಏನೇ ಇಲ್ಲ, ಕರೆಕ್ಟ್ ಆಗಿ ಕಡೆ ದಿನ ತಲುಪಿದ್ದೇನೆ. ಒಬ್ರೇ ಬಂದಿದ್ರ ಅಂತ ಕಾಣುತ್ತೆ. ಓ ಕಾಸಿಮ, ಅದಿರ್ಲಿ, ನೀನೇ ನಿಲ್ಲಿ ಚಿತ್ತರಂಜನ್ ಟಾಕೀಸ್ ನಲ್ಲಿದ್ದಿ. ಅಯ್ಯೋ, ಅದೊಂದು ದೊಡ್ಡ ಕತೆ. ಅಲ್ಲೇನೋ ಸಮಸ್ಯೆ ಐತಂತ ಟಾಕೀಸ್ ಬಂದ್ ಸೇರ್ದೆ. ಸರಿ, ಬೇಗ ಹೋಗಿ, ಈಗ ತಾನೇ ಶೋ ಶುರು ಆಯ್ತು. ಪರವಾಗಿಲ್ಲ ಕಾಸಿಮ, ನಾ ಸೆಕೆಂಡ್ ಶೋನೇ ನೋಡ್ತೇನೆ. ನೀವು ಹಿಂದೆನೆ ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಇವತ್ತು ಚೂಡಿ ಚಿಕ್ಕಣ್ಣ ಕಡೆ ಶೋ. ಓ, ಅದೇ ಅನ್ಕೊಂಡೆ, ಏನು ಜನಗಳ ಓಡಾಟನೇ ಇಲ್ವಲ್ಲ ಅಂತ. ಹೌದೌದೌದು, ಇವತ್ತು ಜನ ತೀರಾ ಕಡಿಮೆ. ಸರಿ, 1 ನಿಮಿಷ ಬರ್ತೇನೆ. ಹಾ ಸರಿ. ಓ, ಏನು ಮಾಸ್ತರ್ ಮಗ ಇಲ್ಲಿ? ಚೂರಿ ಚಿಕ್ಕಣ್ಣನ? ಹೌದು. ಸಿನಿಮಾ ತುಂಬಾ ಚೆನ್ನಾಗಿದೆ. ಇದು ನನ್ನ 3ನೇ ಸಲ. ಓ, ಅಯ್ಯೋ, ನಿಂಗ್ ಹರಿಬೇಡ ಮಾರಯ್ಯ. ನನಗಂತೂ ಮನೆ ಬಂದಿದ್ದ ನೆಂಟನೊಬ್ಬ ಹೊರಟು ನಿಂತಂತೆ ಅನಿಸುತ್ತಿದೆ. ನಾವು ಒಳಗೆ ಹೋದ್ಮೇಲಾದ್ರೂ ನಿನ್ ಚಟುವಟಿಕೆ ಆರಂಭಿಸ್ಬಿಡ್ತಿತ್ತಾ? ಕುಮಟದಿಂದ ನಾನು ಇದಕ್ಕಾಗಿ ಓಡೋಡು ಬಂದಿದ್ದು. ಮ್ಯಾನೇಜರ್ ಎಲ್ರು ಜಯಂತು? ಒಳಗಡೆ ಈಗ ನಡೆಯುತ್ತಿರುವ ಒಂದು ನೆರಳು ಬೆಳಕಿನ ರಮ್ಯ ಪಾತ್ರ ಪ್ರಪಂಚ ಇನ್ನೊಂದು ದೇಖಾವೆಯ ನಂತರ ನಾಳೆ ಸುರುಳಿಸುತ್ತಿಕೊಂಡು ಬೂದು ಬಣ್ಣದ ತಗಡಿನ ಡಬ್ಬಿಯಲ್ಲಿ ಕೂತು ಬಸ್ಸಿನ ಟಾಪಿನ ಸವಾರಿ ಮಾಡಿ ಬೇರೆ ಇನ್ಯಾವುದೋ ಊರಿನ ಕತ್ತಲನ್ನು ಬೆಳಗಲು ಹೋಗುತ್ತದೆ. ನೀವು ಮೊದಲೇ ಶೋ ಬರ್ಬೇಕಾಯ್ತು ಜಯಂತು. ಈಗ ಶೋ ಡೌಟ್. ಕನಿಷ್ಠ 10 ಜನ ಇದ್ರೆ ಸಾಕು. ಸರಿ, ನೀವು ನಾಳೆ ಬನ್ನಿ. ಒಂದೇ ಬಳಿಯ ಹೋಗಲು ಸಿಲ್ವರ್ ಜುಬ್ಲಿ ಚಿತ್ರ.
ಚೂರಿ ಚಿಕ್ಕಣ್ಣನ ಕೆಲಸ ಈ ಊರಿನಲ್ಲಿ ಮುಗಿದಿತ್ತು. ಅವನಿಗೀಗ ವಿಸರ್ಜನೆಯ ಕ್ಷಣ. ಗಣಪತಿ ವಿಸರ್ಜನೆಯಂತೆ ಚೂರಿ ಚಿಕ್ಕಣ್ಣನ ವಿಸರ್ಜನೆಯ ಚಟುವಟಿಕೆಗೆಂದೇ ಬಂದವನಂತೆ ಜಯಂತ ನಿರಾಸೆಯ ಉತ್ತುಂಗದ ನಾಜೂಕುಲ ಸುಗಂಧದಲ್ಲಿದ್ದನು. ನಾ ಈ ಸಿನಿಮಾ ನೋಡೋ ಸಲುವಾಗಿ 5 ವರ್ಷ ಕಾದಿದ್ದೇನೆ. ನೀನ್ ಹೇಳ್ಬೇಡ ಕಾಸಿಮ. ಅಯ್ಯೋ ಜಯಂತ, ನಾ ಏನ್ ಮಾಡೋಕ್ಕಾಗುತ್ತೆ? ಒಂದಿಬ್ರಿಗೆ ಸಿನಿಮಾ ತೋರ್ಸೋದಂದ್ರೆ ಇಲ್ಲ. ಕರೆಂಟಿನ ಚಾರ್ಜ್ ಅದು ಕೂಡೋಷ್ಟು ಬೇಡವಾ ಅಂದ್ರು ಮ್ಯಾನೇಜರ್. ರಾಜ್ಕುಮಾರ್ ಮುಖ. ಆ ದನಿ ಜಯಂತನ ತೀರಾ ಸಮೀಪ ಬಂದು ಅವನನ್ನು ಅಸ್ಪಷ್ಟವಾಗಿ ಮುಟ್ಟಿ ಔಚ್ ಎಂದು ಮತ್ತೆ ದೂರ ಹೋಗಿ ಮರೆಯಾಗಿ ಅವಿತು ಕೂತಂತೆ ಭಾಸವಾಯಿತು. ಕೊನೆಗೂ ಈ ತನಕ ನಾನು ಚೂರಿ ಚಿಕ್ಕಣ್ಣ ನೋಡಲೇ ಇಲ್ಲ. ರಸ್ತೆ ಈಚೆಗೆ ಸಗಟು ತರಕಾರಿಗಳಂತೆ ಮಾರ್ಕೆಟ್ಗೆ ಇರುವ ರಾಶಿ ರಾಶಿ ವಿಸಿಡಿ ಡಿವಿಡಿಗಳ ರಾಶಿಯಿಂದ ಆನ್ಲೈನ್, ಆಫ್ಲೈನ್, ನೆಟ್ಫ್ಲಿಕ್ಸ್, ಅಮೆಜಾನ್, ಯೂಟ್ಯೂಬ್ಗಳಿಂದಲೂ ಅದನ್ನು ನೋಡಲು ಮನಸ್ಸು ಒಪ್ಪಲೇ ಇಲ್ಲ. ಆ ಜಿನುಗು ಮಳೆಯ ಕಲ್ಪನಾ ಟೂರಿಂಗ್ ಟಾಕೀಸಿನ ಅದರ ಕಡೆ ಶೋಧ ಕಡೆ ದಿನ ವಿಸರ್ಜನೆಯ ಕ್ಷಣ. ನನ್ನಲ್ಲಿ ಉಕ್ಕಿಸಿದ ಹತಾಶೆ ದಿಗಿಲು ಅಷ್ಟೇ ತೀವ್ರತೆಯಿಂದ ನನ್ನಲ್ಲಿ ಉಳಿದಿದೆ. ಇತ್ತೀಚೆಗೆ ನಾವೆಲ್ಲ ಒದ್ದೇ ಗೋಕರ್ಣದಲ್ಲಿ ಓಡಾಡುತ್ತಾ ಈ ಕಲ್ಪನಾ ಟೂರಿಂಗ್ ಟಾಕೀಸಿಗೂ ಬಂದು ಸೇರಿದೆ. ಅದು ಸ್ಥಗಿತಗೊಂಡು ಎಷ್ಟೋ ಕಾಲವಾಗಿದೆ. ಎಲ್ಲಾ ಕಡೆ ಹಸಿರು. ಪ್ರೊಜೆಕ್ಷನ್ ರೂಮ್ ಪಾಳು ಬಿದ್ದಿದೆ. ಬಾಕ್ಸ್ ಆಫೀಸ್ ನ 2 ಕಿಂಡಿಗಳು ಎದೆಕ್ಕದೆ ನೋಡುತ್ತಿವೆ. ನಾನು ಆಗ ಅನುಭವಿಸಿದ್ದು ಒಂದು ಚಿತ್ರದ ಕಡೆ ದಿನ ಕಡೆ ಗಳಿಗೆ ಅಷ್ಟೇ. ಆದ್ರೆ ಮಲ್ಟಿಪ್ಲೆಕ್ಸ್ ಆನ್ಲೈನ್ ಮೀಡಿಯಾಗಳ ಮುಂದೆ ನಿಲ್ಲಲಾಗದೆ ಶಾಶ್ವತವಾಗಿ ನಿಂತು ಹೋಗಿರುವ ನಂದ, ತ್ರಿಭುವನ್, ಶಾರದಾ, ಕಪಾಲಿ, ಅಪ್ಸರಾ, ಲಕ್ಷ್ಮಿ, ಸರಸ್ವತಿ, ಲತಾ, ನಳಂದ, ಶಿವಾಜಿ, ಕೋಕಿಲ, ಚೌಡೇಶ್ವರಿ ಇಂತಹ ಅದೆಷ್ಟೋ ಚಿತ್ರಮಂದಿರಗಳ ಕಡೆ ದಿನ ಕಡೆ ಗಳಿಗೆ ವಿಸರ್ಜನೆಯ ನೋವು ಅದೆಂತದಿರಬಹುದು. ಯಾವ ಬುಲ್ಡೋಸರ್ನ ಸದ್ದು ಅದನ್ನು ಸಮೀಪಿಸುತ್ತಿರಬಹುದು.
ನಮಸ್ಕಾರ. ಮೊದಲಿಗೆ ನನಗೆ ಈ ನಾಟಕವನ್ನು ಇಲ್ಲಿ ಪ್ರದರ್ಶಿಸಲು ಅನುವು ಮಾಡಿಕೊಟ್ಟಂತಹ ಟೆಂಟ್ ಸಿನಿಮಾದ ಎಲ್ಲರಿಗೂ, ಶೋಭಾ ಮ್ಯಾಮ್ಗೆ, ನಾಗ್ತಿಳಿ ಸರ್ಗೆ ಆ್ಯಂಡ್ ಸಿಬ್ಬಂದಿ ವರ್ಗಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ನಾಟಕವನ್ನು 20 ದಿನ ಕಷ್ಟಪಟ್ಟು ಇಷ್ಟಪಟ್ಟು ಒದ್ದಾಡಿಕೊಂಡು ಹೊಂದಾಣಿಕೆ ಕಂಡುಕೊಂಡು ಕಟ್ಟಿದ್ದೀವಿ. ಅನಂತರ ನಾಟಕ ಪ್ರದರ್ಶನದ ವೇಳೆ ನೇಪಥ್ಯದಲ್ಲಿ ಸಾಕಷ್ಟು ಕೈಗಳು ನಿಮಗೆ ಕಾಣದ ಹಾಗೆ ಕೆಲಸ ಮಾಡಿವೆ. ಎಲ್ರಿಗೂ ನಾಟಕ ತಕ್ಕ ಮಟ್ಟಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ, ಥ್ಯಾಂಕ್ ಯು. ಈ ನಾಟಕಕ್ಕೆ ಆಗಮಿಸಿರುವ ಎಲ್ಲ ರಂಗಾಸಕ್ತರಿಗೆ, ಅಭಿಮಾನಿಗಳಿಗೆ ಮೊದಲಿಗೆ ವಂದನೆಗಳು. ಈ ನಾಟಕದ ರಚನೆ ನನ್ನ ಗೆಳೆಯ ಜಯಂತ ಕಾಯ್ಕಿಣಿ, ಆತನ ಹೆಸರಿನ ಪಾತ್ರವನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಶ್ರೀನಿಧಿಗೆ ಈಗ ಕಳೆದ 3 ದಿನದಿಂದ ಪ್ರಶಸ್ತಿ, ಪ್ರಜಾವಾಣಿ ಸಿರಿ ಸಮ್ಮಾನದಲ್ಲಿ ಆತನ ಬ್ಲಿಂಕ್ ಚಿತ್ರಕ್ಕೆ ರಂಗಮಾಧ್ಯಮ ಮತ್ತು ಚಲನಚಿತ್ರ ಎರಡರಲ್ಲೂ ಶ್ರೀನಿಧಿಗಿರುವ ಆಸಕ್ತಿ, ಶ್ರದ್ಧೆ ಬಹಳ ದೊಡ್ಡದು. ಅದು ಅವರನ್ನು ಬಹಳ ದೂರಕ್ಕೆ, ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಭರವಸೆ ಇದೆ. ಜಯಂತ ಬರೆದ ಒಂದು ಲೇಖನ, ಅದು ರಂಗಭೂಮಿಗೆ ಅಳವಡಿಸೋದು ಸುಲಭ ಅಲ್ಲ. ಅದು ಕಥೆಯಲ್ಲ, ಕಾದಂಬರಿಯಲ್ಲ, ಒಂದು ಲೇಖನ. ಆ ಲೇಖನವನ್ನು ರಂಗರೂಪಕ್ಕೆ ಅಳವಡಿಸುವಂಥ ಒಂದು ಸಾಹಸ. ಅಲ್ಲಿ ಶ್ರೀನಿಧಿ ಗೆದ್ದಿದ್ದಾರೆ. ಅದಕ್ಕೆ ಶ್ರೀನಿಧಿ ಮತ್ತು ಇಡೀ ತಂಡಕ್ಕೆ ಎಲ್ಲ ವಿದ್ಯಾರ್ಥಿಗಳು ಅತ್ಯಂತ ಆತ್ಮವಿಶ್ವಾಸದಿಂದ ನಾಟಕವನ್ನು ರೂಪಿಸಿದ್ದಾರೆ. ಅದು ಬಹಳ ಮುಖ್ಯ. ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇತ್ತು ಅಂದರೆ ಎಲ್ಲಿಯೂ ಗೊಂದಲ ಇಲ್ಲ, ಗೋಜಲಿಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಈ ಕಥಾ ವಸ್ತು ನಾಟಕದ್ದು ನಮ್ಮ ವಯೋಮಾನದವ್ರದ್ದು, ನನ್ನ ಜಯಂತನ, ನಮಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ತಟ್ಟತ್ತೆ ಹೃದಯಕ್ಕೆ. ಮಿಕ್ಕವರು ಊಹಿಸ್ಕೊಳ್ತೀರಿ, ಹೀಗಿರಬಹುದಿತ್ತ ಈತ ಅಂತ. ಇಲ್ಲಿರುವ ಯಾವ ಪಾತ್ರಧಾರಿಯೂ ಈ ಕಾಲಮಾನವನ್ನು ನೋಡಿಲ್ಲ ನಿಜವಾಗಿ. ಸೊ ನಮ್ಮ ಕಥೆಯನ್ನ ಇವ್ರದನ್ನಾಗಿಸ್ಕೊಂಡು ಇವ್ರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಇವರಿಗೆ ಋಣಿಯಾಗಿದ್ದೇನೆ, ಅದನ್ನು ಹೇಳಬೇಕು. ನಾವೆಲ್ಲ ಸಣ್ಣ ಹಳ್ಳಿಯಿಂದ ಬಂದವರು, ಟೂರಿಸ್ಟ್ ಆಫೀಸ್ಗಳಲ್ಲಿ, ಟೆಂಟ್ ಸಿನಿಮಾಗಳಲ್ಲಿ ಸಿನಿಮಾ ನೋಡ್ಕೊಂಡು ಬೆಳೆದವರು. ಇಲ್ಲಿ ಅನೇಕ ಚಿತ್ರಗಳನ್ನು ನಾನು ಹಾಗೆ ನೋಡಿದ್ದು. ಕಸ್ತೂರಿ ನಿವಾಸ ಕಡೇ ಶೋ ನಾನು ನೋಡಿದ್ದು. ನಮ್ಮೂರ ಪಕ್ಕದಲ್ಲಿ ಹಿರಿಸಾವೆ ಅಂತ ಒಂದು ಟೆಂಟ್ ಸಿನಿಮಾ, ಅದೇ ನಮಗೆ ಸ್ವರ್ಗದರ್ಶಿ. ಅಲ್ಲಿ ನಾವು ಎಷ್ಟು ಕನಸುಗಳನ್ನು ಕಾಣ್ತಿದ್ವಿ ಅಂದರೆ, ಒಂದೆರಡು ಹಾಸ್ಯ ಪ್ರಸಂಗಗಳನ್ನು ಹೇಳಬೇಕು ಇದಕ್ಕೆ, ಈ ಸಂದರ್ಭಕ್ಕೆ ಅದು ಬಹಳ ಸೂಕ್ತ. ಆದ್ರಿಂದ ಅಲ್ಲಿಂದ ನಮ್ಮೂರಿಂದ ಒಂದು 4-5 ಕಿಲೋಮೀಟರ್ ಇದ್ದಂತಹ ಟೆಂಟ್ ಸಿನಿಮಾಗೆ ಹೋಗ್ಬೇಕಾದ್ರೆ 10 ಗಂಟೆಗೆ ಶೋ, ರಾತ್ರಿ ಸೆಕೆಂಡ್ ಶೋ ಹೋಗ್ಬೇಕಾದ್ರೆ ನಮ್ಮೂರಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಟ್ರ್ಯಾಕ್ಟ್ರು ಅಥವಾ ಊರಿಗೆ ಬಂದಿರೋ ಹಾಲ್ಟ್ ಬಸ್ ಅಂತ ಲಾಸ್ಟ್ ಬಸ್ ಬಂದು ನಿಂತ್ಕೊಡುತ್ತಲ್ಲ, ಆ ಡ್ರೈವರಿಗೆ ಕುಸ್ಲಾಯಿಸಿ ಜನ ತುಂಬಿಕೊಂಡು ನಾನು ಇನ್ನೊಬ್ಬ ಸ್ನೇಹಿತ ಕರ್ಕೊಂಡು ಹೋಗ್ತಾ ಇದ್ವಿ ಆ ಟೆಂಟ್ ಸಿನಿಮಾಗೆ. ಅಲ್ಲಿ ಹೋದ್ರೆ ಈ ಜನ ಎಲ್ಲ ಹೊರಟು ಹೋಗೋದ್ರೊಳಗಡೆ 2 ನೀರು ಆಗೋಗಿರ್ತಿತ್ತು. ಪಾಪ ಅವನು ಜನ ತಡವಾಗಿ ಬಂದ್ರು ಅಂತ ಬೇಜಾರು ಮಾಡ್ಕೊಳ್ಳೋದು, ಮತ್ತೆ ರಿವೈಂಡ್ ಮಾಡಿ ಮೊದಲಿಂದ ಹಾಕ್ತಿದ್ದ. ಈಗಾಗಲೇ ನೋಡಿದ್ರು ಮತ್ತಷ್ಟು ಎಂಜಾಯ್ ಮಾಡ್ತಿದ್ರು, ಏನೋ ಆಕ್ಷೇಪ ಮಾಡ್ಕೊಂಡಿದ್ದ. ಯಾಕಂದ್ರೆ ರೀಲ್ಗಳ ವ್ಯವಸ್ಥೆ ಇರ್ತಿತ್ತು. ನಾವೆಲ್ಲ ಆಸಕ್ತಿಯಿಂದ ರೀಲಿನ ತುಂಡುಗಳನ್ನು ಕೇಳಿದ್ರೆ ಪಾಪ ಉದಾರವಾದಂತಹ ಆ ಆಪರೇಟರ್ ಎಲ್ಲರಿಗೂ ಒಂದೊಂದರಲ್ಲಿ ಕಲಿಸ್ಕೊಡ್ತಾ ಇದ್ದ. ನಾವು ಅವುಗಳನ್ನು ತಂದು ಮನೆಯಲ್ಲಿ ನೇತು ಹಾಕೊಂಡು ಅವುಗಳನ್ನು ಸೂರ್ಯನಿಗಿಟ್ಟು ನೋಡಿ ಆ ಬಿಂಬಗಳನ್ನ, ಕನಸುಗಳನ್ನು ಕಾಣ್ತಾ ಇದ್ವಿ. ಇದು ಬಹುತೇಕ ಆ ತಲೆಮಾರಿನ ಟೂರಿಸ್ಟ್ ಟಾಕೀಸ್ಗಳ ಸಿನಿಮಾ ನೋಡಿದಂಥ ಎಲ್ಲರ ಅನುಭವ, ಜಯಂತ್ ಕಾಯ್ಕಿಣಿ ಅನುಭವನು ಅದೇ ಆಗಿದೆ. ನಾವು ಯಾಕೆ ಜನ ಕರ್ಕೊಂಡು ಹೋಗ್ತಿದ್ವಿ, ಜನ ಕರ್ಕೊಂಡು ಹೋದ್ರೆ 2 ಸೀಟ್ ಫ್ರೀ ಬಿಡೋರು ಒಳಗಡೆ. ಅದಕ್ಕೋಸ್ಕರ ನಾವೇನು ಕಲಾ ಸೇವೆ ಮಾಡ್ತಿರ್ಲಿಲ್ಲ, ಬಿಟ್ಟು ಸಿನಿಮಾ ನೋಡೋ ಆಸೆಗೆ ಹಾಗೆ ಮಾಡ್ತಾ ಇದ್ವಿ. ನಮ್ಮೂರಿನ ಒಬ್ಳು ಹೆಣ್ಣು ಮಗಳು ಎಷ್ಟು ಮುಗ್ಧಳಿದ್ಲು ಅಂದ್ರೆ, ಸಿನಿಮಾದಲ್ಲಿ ಮಳೆ ಬಂದ ಕೂಡಲೇ ಛತ್ರಿ ಬಿಚ್ಚಿ ಓಡೋಗ್ಬಿಟ್ಟಿದ್ಲ ಆಚೆಗೆ, ಮಳೆ ಬಂತು ಅಂತ. ಅಂಥ ಮುಗ್ಧ ಅಮಾಯಕ ದಿನಗಳನ್ನ ನಾವು ನೋಡಿದ್ದೇವೆ. ಚಿತ್ರದ ಕಡೆ ಭಾಗಕ್ಕೆ ಬಂದ್ರೆ ಎಷ್ಟು ಸಂಕಟ ಆಗುತ್ತೆ ನಮ್ಗೆಲ್ಲ. ಚಿತ್ರಮಂದಿರ ಒಂದು ವ್ಯಾಪಾರಿ ಕೇಂದ್ರ ಅಲ್ಲ,
ಅದೊಂದು ಸಾಂಸ್ಕೃತಿಕ ಕೇಂದ್ರ. ಅಲ್ಲಿ ಜನ ನಗ್ತಾರೆ, ಅಳ್ತಾರೆ, ರೋಷಗೊಳ್ತಾರೆ, ದೇಶದ ಬಗ್ಗೆ ಯೋಚಿಸ್ತಾರೆ, ಸಮಾಜದ ಬಗ್ಗೆ ಯೋಚಿಸ್ತಾರೆ, ಅಪ್ಪ ಅಮ್ಮನ ಬಗ್ಗೆ ಯೋಚಿಸ್ತಾರೆ, ಸಂಬಂಧಗಳ ಬಗ್ಗೆ ಯೋಚಿಸ್ತಾರೆ. ಒಂದು ಕತೆ ಹೇಳುತ್ತೆ ಒಂದು ಥಿಯೇಟರ್ ಅಂದ್ರೆ. ಹಾಗಾಗಿ ಒಂದೊಂದು ಚಿತ್ರಮಂದಿರದ ಜೊತೆಗೆ ನಮಗೆ ಭಾವನಾತ್ಮಕವಾದ ಬೆಸುಗೆ ಇರುತ್ತೆ. ನಮ್ಮೂರ ಪಕ್ಕ ಒಂದು ಚಿತ್ರಮಂದಿರ ಅಂದ್ರೆ ಅದು ಕಂಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಅಲ್ಲಿ ಯಾವ್ದು ರಿಲೀಸ್ ಆಗುತ್ತೆ, ಯಾವಾಗ ನೋಡಬೇಕು ಅಂತ ಒಂದು ಕುತೂಹಲ ಇತ್ತು. ಆದ್ರೆ ಹೊಸ ಕಾಲ ಎಷ್ಟು ಭಯಾನಕವಾಗಿದೆ ನೋಡಿ. ನಮಗೆ ಒಂದು ಚಿತ್ರಮಂದಿರ ಒಡೆದು ಹಾಕಿದ್ರೆ ಏನೂ ಅನ್ಸಲ್ಲ, ಯಾಕೆಂದ್ರೆ ನಮಗೆ ಮಾಲೀಕತ್ವ ಇರಲ್ಲ, ಕೇಳೋಕ್ಕಾಗಲ್ಲ. ಆದ್ರೆ ಅದು ಅನುಭವ ಕೂಡ ನಮಗೆ ತಟ್ಟೋದಿಲ್ಲ. ನಾನಂತೂ ಕಳೆದ 5 ವರ್ಷಗಳಲ್ಲಿ ಎಷ್ಟೊಂದು ಅಂತ ಸಂಕಟವನ್ನು ಅನುಭವಿಸಿದ್ದೇನೆ ಅಂದ್ರೆ, ನನ್ನ ಪ್ರೀತಿಯ ಹುಡುಗಿ ಎನ್ನುವಂಥ 45 ವಾರ ಪ್ರದರ್ಶನ ಕಂಡ ಕಪಾಲಿ ನನ್ನ ಕಣ್ಮುಂದೆ ಹೋಯಿತು. ಅಮೆರಿಕ ಶರದಿನೋತ್ಸವ ಮಾಡಿದಂತಹ ಮೈಸೂರು ಶಾಂತಲ, ಬೆಂಗಳೂರು ನಂದ, ಬೆಂಗಳೂರು ಶಾಂತಿ, ಮಂಡ್ಯ ನಂದ, ಅವೆಲ್ಲ ಚಿತ್ರಮಂದಿರಗಳು ನಮ್ಮ ಕಣ್ಣೆದುರಿಗೆ ಹೊರಡೋಯ್ತು. ಇನ್ನು ಅಮೃತಧಾರೆ 42 ವಾರ ಪ್ರದರ್ಶನ ಮಾಡಿದ ಸಾಗರ್ ಚಿತ್ರಮಂದಿರ ಇವತ್ತೊಂದು ಬಟ್ಟೆ ಅಂಗಡಿ ಆಗಿದೆ. ಇದೆಲ್ಲ ಯಾಕೆ ಅಂತ ಅನ್ಸಿದ್ರೆ, ದಿನೇ ದಿನೇ ವೇಗದ ಕಾಲಮಾನದಲ್ಲಿ ನಮಗೆ ಎಲ್ಲ ದುರಂತಗಳನ್ನು ಒಪ್ಪಿಕೊಳ್ಳೋ ಸಹಿಸಿಕೊಳ್ಳೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೇವೆ. ಅಂಥದ್ದೊಂದು ನಾಸ್ಟಾಲ್ಜಿಕ್ ಹಳಹರಿಕೆಯನ್ನ ನಮ್ಮ ಕಲಾವಿದರು ಇವತ್ತು ಮುಂದೆ ತೆರೆದಿಟ್ಟಿದ್ದಾರೆ. ಅದು ತುಂಬಾ ಮನಸ್ಸಿಗೆ ಭಾವತೃಪ್ತಗೊಳಿಸುತ್ತೆ. ನನಗಿನ್ನೂ ನೆನಪಿದೆ, ಮೈಸೂರಲ್ಲಿ ಶಾಂತಲ ಅಂತ ಒಂದು ಚಿತ್ರಮಂದಿರ ಇತ್ತು. ಅಲ್ಲಿ ನಮೋ ವೆಂಕಟೇಶ ಹಾಕಿ ಸ್ಕ್ರೀನ್ ಮೇಲಕ್ಕೆ ಹೋಗೋದೇ ಒಂದು ವೈಭವ, ಏನೋ ಒಂದು ದೊಡ್ಡದನ್ನು ನೀವು ನೋಡ್ತೀವಿ ಅಂತ ಹೇಳಿ. ಅಲ್ಲಿ 25 ವಾರ ನಮ್ದು ಅಮೆರಿಕ ಪ್ರದರ್ಶನಗೊಂಡಾಗ ಚಿತ್ರಮಂದಿರದ ಮಾಲೀಕರು ಪಡಕಿ ಅಂತ ಹೇಳಿದರು. ಅವರು ಇಷ್ಟು ವರ್ಷದಲ್ಲಿ ಇಷ್ಟು ಕಾರುಗಳು ಬಂದು ನಮ್ಮ ಚಿತ್ರಮಂದಿರ ತುಂಬಿ ಇಷ್ಟು ಚೆನ್ನಾಗಿ ಪ್ರದರ್ಶನಗೊಂಡಿದ್ದೇ ನಮ್ಗೆ ಅನುಭವ ಆಗಿಲ್ಲ ಅಂತ ಹೇಳಿ ಇಡೀ ನಮ್ಮ ತಂಡವನ್ನು ಕರೆದು ಚಿತ್ರಮಂದಿರದ ಕೆಲಸಗಾರರಲ್ಲಿ ಸೇರಿ ಆ ಚಿತ್ರಮಂದಿರದ ಮೊಗಸಾಲೆಯಲ್ಲಿ ಊಟ ಕೊಟ್ಟಿದ್ವಿ. ಎಲ್ಲರಿಗೂ ಊಟ ಕರೆದು ನಮಗೆಲ್ಲ ಊಟ ಹಾಕಿದ್ರು. ಈ ಥರದ ಒಂದು ಅದ್ಭುತಗಳನ್ನ ನಾವೆಲ್ಲ ಅನುಭವಿಸಿದ್ದೇವೆ. ನಾನು ತರಗತಿಯಲ್ಲಿ ಪಾಠ ಮಾಡುವಾಗ ನಮ್ಮ ಹುಡುಗರಿಗೆ ಸಿನಿಮಾ ಶಾಲೆಯಲ್ಲಿ ಕೆಲವು ಸಲ ಹಳೆ ರೀಲ್ಗಳನ್ನ, ಕ್ಯಾನ್ಗಳನ್ನ ಅವನ್ನೆಲ್ಲ ತಂದು ತೋರಿಸ್ತೀನಿ, ಹೇಗಿತ್ತು ನೋಡಿ ಆಗಿನ ಕ್ಯಾಮ್ರಾಗಳು, ಪ್ರೊಜೆಕ್ಟರ್ಗಳು. ನೋಡಿ ಈಗ ಪ್ರಸಾದ್ ಲ್ಯಾಬ್ ಅಂತ ಇತ್ತು, ಅದು ಹೊಡೆದು ಹೋಯ್ತು. ಪ್ರೊಸೆಸಿಂಗ್ ಯೂನಿಟ್ ಇಲ್ಲ, ಪ್ರೊಜೆಕ್ಟರ್ ಇಲ್ಲ. ಆ ಥರದ್ದು ಇಷ್ಟು ದೊಡ್ಡ ಒಂದು 30-40 kg ಪ್ರಿಂಟನ್ನು ಎತ್ಕೊಂಡು ಹೋಗ್ತಾ ಇದ್ವಿ ನಾವು ಪ್ರದರ್ಶನ ಮಾಡ್ಬೇಕಾದ್ರೆ. ಬಸ್ಸಿನ ಮೇಲೆ ಬರ್ತಿತ್ತು ಅಂತ ಒಂದು ಪ್ರಿಂಟನ್ನು ನಾನು ಕ್ಯಾರಿ ಮಾಡಿದ್ದೆ ಅಮೆರಿಕಕ್ಕೆ, ಇಲ್ಲಿಂದ ಒಬ್ಬ ಸಹ ಪ್ರಯಾಣಿಕನ ಹಾಗೆ. ಇವತ್ತು ಒಂದು ಸಣ್ಣ ಪೆನ್ ಡ್ರೈವ್ ತಗೊಂಡು ಒಬ್ಬ ನಿರ್ದೇಶಕ ಹೋಗ್ಬೋದು, ಒಂದು ಪಾಸ್ವರ್ಡ್ ಹೇಳಿದ್ರೆ ಈ ಜಗತ್ತಲ್ಲಿ ಸಿನಿಮಾ ನೋಡ್ಬೋದು. ಇದನ್ನು ಒಪ್ಕೋಬೇಕು, ಇದರಲ್ಲಿ ಏನು ನಾವು ಚರ್ಚೆ ಮಾಡೋದೇನಿಲ್ಲ, ಒಪ್ಕೊಳ್ಳೇಬೇಕು. ಈಗ ಏನು ಸಿನಿಮಾಕ್ಕೆ ಈ ದುರಂತ ಆಗಿದೆ, ಕೆಲವೇ ವರ್ಷಗಳ ಹಿಂದೆ ವೃತ್ತಿರಂಗಭೂಮಿಗಾಗಿತ್ತು. ಗುಬ್ಬಿ ವೀರಣ್ಣಂತವರು ಕಷ್ಟ ಅನುಭವಿಸಿದ್ರು. ರಂಗಭೂಮಿ ಹೀಗೆ ವೃತ್ತಿರಂಗಭೂಮಿ ಅಂಥದ್ದೆಂಥ ನೋವನ್ನು ಅನುಭವಿಸಿ ಚಿತ್ರರಂಗದ ಅಬ್ಬರದ ಮಧ್ಯೆ ಮಸ್ಕಾಗಿ ಹೋಯಿತು. ಅನಂತರ ಇವತ್ತು ಸಿನಿಮಾ ಕೂಡ ಚಿಕ್ಕದಾಗ್ತಾ ತನ್ನ ಸ್ವರೂಪವನ್ನು ಕಳ್ಕೊಂಡು ನಮ್ಮನ್ನು ಬದಲಾಯಿಸಿದ ಸಾಮಾಜಿಕ ಜಾಲತಾಣಗಳು ಅವು ಇವು ಎಲ್ಲ ಬಂದಿದೆ. ಈ ಎಲ್ಲ ಪ್ರಸ್ತಾಪವನ್ನು ಒಂದು ಪುಟ್ಟ ಲೇಖನದಲ್ಲಿ ಗೆಳೆಯ ಹಿಡಿದಿದ್ದಾನೆ. ಅದರಿಂದ ನಾನು ಈ ಹಿರಿಯ ಮಿತ್ರ ಚೆನ್ನಾಗಿ ರಂಗರೂಪಕ್ಕೆ ಅಳವಡಿಸಿದ್ದಾನೆ. ಇಲ್ಲಿ ಭಾಗವಹಿಸಿದ ಎಲ್ಲ ನನ್ನ ಕಲಾವಿದರಿಗೆ, ತಂತ್ರಜ್ಞರಿಗೆ ನಾನು ಬಹಳ ಋಣಿಯಾಗಿದ್ದೇನೆ. ಬಿಕಾಸ್ ಸಿದ್ಧವಾದ ನಾಟಕ ಮಾಡೋದು ಬೇರೆ, ಒಂದು ನಾಟಕವನ್ನು ಸಿದ್ಧಪಡಿಸ್ಕೊಂಡು ಮಾಡೋದು ಬೇರೆ. ಅದಕ್ಕಾಗಿ ನಾನು ನಿಮಗೆಲ್ಲ ಋಣಿಯಾಗಿದ್ದೇನೆ. ಇವತ್ತು ನಮ್ಮ ಪ್ರೊಫೆಸರ್ ದಾಮೋದರ್ ಶೆಟ್ಟಿ ಅವರು ಬಂದಿದ್ದಾರೆ. ಇಲ್ಲಿ ರಂಗಭೂಮಿಯಲ್ಲಿ ಬಹಳ ಕೆಲಸ ಮಾಡಿದವರು, ಸೆಂಟ್ ಅಲೋಶಿಯಸ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದವರು, ನಾಟಕಗಳನ್ನು ಬರೆದಿದ್ದಾರೆ, ಡೈರೆಕ್ಟ್ ಮಾಡಿದ್ದಾರೆ, ಚಲನಚಿತ್ರ ರಂಗಭೂಮಿಯಲ್ಲೆಲ್ಲ ಆಸಕ್ತರು. ಅವರು ಬಂದು ನಾಟಕದ ಬಗ್ಗೆ ಕೆಲವು ಮಾತು ಹೇಳಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ದಯಮಾಡಿ. ಒಂದು ವೇಳೆ ನಾನು ನಾಗೇಳಿಯವರ ಸ್ಥಾನದಲ್ಲಿ ಇರ್ತಿದ್ರೆ ಏನು ಅವರು ಹೇಳಿದ್ದಾರೆಯೋ ಅದೇ ಮಾತನ್ನು ನಾನು ಹೇಳ್ತಿದ್ದೆ. ಹಾಗಾಗಿ ನನ್ನ ಭಾಷಣ ಅಲ್ಲಿಗೆ ಮುಗಿಯುತ್ತದೆ. ಇಪ್ಪತ್ತು ದಿವಸದ ಒಳಗಡೆ ಒಂದು ನಾಟಕವನ್ನು ಕಟ್ಟುವುದು ಕಷ್ಟದ ಕೆಲಸ. ನಾವು ಸಾಮಾನ್ಯವಾಗಿ 1 ರಿಂದ 3 ತಿಂಗಳವರೆಗೆ ಒಂದು ನಾಟಕದ ತಯಾರಿ ಹಿಂದೆ ಬೀಳ್ತೇವೆ. ಆದರೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಒಳ್ಳೆಯ ನಾಟಕವನ್ನು ಕೊಡೋದಕ್ಕೆ ಸಾಧ್ಯ ಆದದ್ರ ಬಗ್ಗೆ
ನನಗೆ ತುಂಬ ಸಂತೋಷ ಇದೆ. ಈ ಕಲಾವಿದರು ಮತ್ತು ನಮ್ಮ ಹಾಗಲ್ಲ, ನಮ್ಮ ಕಾಲದಿದ್ದೆಲ್ಲ ಹಾಗೆ ಈ ಮೈಕೈಯನ್ನು ವಿಶೇಷ ಅಲುಗಾಡಿಸದೇನೆ ನಾವು ಮುಖದ ಚರಿಯ ಒಳಗಡೆ ಅಥವಾ ಆಂಗಿಕ ಅಭಿನಯದ ಮೂಲಕ ನಾವು ವಿಚಾರಗಳನ್ನು ಮಂಡನೆ ಮಾಡುವಂಥದ್ದು. ಆದರೆ ಇವರು ಇಡೀ ದೇಹವನ್ನು ಆಕ್ರೋಬೈಟಿಕ್ ಅಂತ ನಾವೇನು ಕರಿತೇವೆ, ಅದರ ಎಲ್ಲ ರೂಢಮೂಲಗಳನ್ನು ಬಳಸಿಕೊಂಡು ಎಲ್ಲೆಲ್ಲಿ ಹೇಗೆ ಬೇಕು ಮೈ, ಕೈ, ಕಾಲು, ತಲೆ ಎಲ್ಲವನ್ನು ಅಲುಗಾಡಿಸಿಕೊಂಡು ಇದರೊಳಗಡೆ ಕೆಲ ಅವಕಾಶಗಳನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಇಲ್ಲಿಗೆ ತಂದಿದ್ದರಿಂದ ನಮಗೆ ಈ ನಾಟಕ ಬಹಳ ಚೆನ್ನಾಗಿ ಅರ್ಥ ಆಗೋದಕ್ಕೂ ಕೂಡ ಸಾಧ್ಯ ಆಯಿತು. ಮತ್ತು ತಮಾಷೆಯ ಭಾಗಗಳಿವೆ, ಅದರಲ್ಲಿ ತುಂಬ ಸ್ಟೈಲೈಸೇಷನ್ ಅಂಶಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಖಂಡಿತವಾಗಿಯೂ ಅದು ತಪ್ಪಲ್ಲ. ಇಂಥ ನಾಟಕಗಳಿಗೆ ಸ್ಟೈಲೈಸೇಷನ್ ಬೇಕಾಗುತ್ತೆ. ಅದು ಬಹಳ ಸೊಗಸಾಗಿ ಮೂಡಿಕೊಂಡಿದೆ ಮತ್ತು ಅದು ಅರ್ಥಗರ್ಭಿತವಾಗಿದೆ. ಹಾಗಾಗಿ ಈ ನಾಟಕದ ನಿರ್ದೇಶಕರು ಪಟ್ಟ ಶ್ರಮ ಖಂಡಿತವಾಗಿಯೂ ವೇಸ್ಟ್ ಆಗಲಿಲ್ಲ. ಖಂಡಿತವಾಗಿಯೂ ಟೆಂಟ್ ಸಿನಿಮಾ ಅಂತ ಹೆಸರಿಟ್ಟಿದ್ದೆ ಟೆಂಟ್ ಸಿನಿಮಾದಲ್ಲಿ ಸಿನಿಮಾಗಳು ನೋಡಿ ಬೆಳೆದಿದ್ರಿಂದ ಅದೊಂದು ವಿಚಾರ ಈ ಸಂದರ್ಭದಲ್ಲಿ ಹೇಳಬೇಕು. ಸಿನಿಮಾ